Hello dear students, welcome back to chemistry classes. So in the last session we were discussing about the fifth chapter of your chemistry syllabus, that is states of matter. We have already started. So in the last session some technical problem was there. So the video was not that much clear in the first session, means the first half of that video was not clear. So sorry for that. So while uploading it was that some mistakes was there. So ಸ್ವಲ್ಪ ನೀವು ಲಾಸ್ಟ್ ಟೈಮ್ ವಿಡಿಯೋ ಅಪ್ಲೋಡ್ ಮಾಡೋವಾಗ ಸ್ವಲ್ಪ ಬ್ಲರ್ ಆಗಿತ್ತು. ಸೊ ಅದು ಅಪ್ಲೋಡ್ ಮಾಡೋವಾಗಿರೋಂಥ ಪ್ರಾಬ್ಲಮ್ಸ್, ಬಟ್ ಅದನ್ನು ಹೊಳ್ಳಿ ರೀಸೆಂಡ್ ಮಾಡೋಕ್ಕಂತೂ ಆಗೋದಿಲ್ಲ, ಯಾಕಂದರೆ ಆ ವಿಡಿಯೋ ಇಲ್ಲರಿ ಈಗ ನನ್ನ ಕಡೆಗೆ. ಬಟ್ ಅಲ್ಲಿ ಏನಾಗಿತ್ತು, ಸ್ಟಾರ್ಟಿಂಗ್ ಸ್ವಲ್ಪ ಥಿಯರಾಟಿಕಲಿ ಪಾಠ ಹೇಳಿದ್ದೀರಿ. ಸೊ ಜಸ್ಟ್ ನಿಮ್ಗೆ ಅರ್ಥ ಆಗಿಲ್ಲಪ್ಪ ಅಂತಂದ್ರೆ ಮತ್ತೊಂದು ಸಲ ಸ್ವಲ್ಪ ಲಾಸ್ಟ್ ಜಸ್ಟ್ ಹೈಲೈಟ್ ಮಾಡಿ ಮುಂದೆ ಹೋಗ್ರಿ. ಸೊ ಫಸ್ಟ್ ಸೆಷನ್ ನಾವೇನು ಮಾಡಿದ್ವಿ, ವಿ ಆರ್ ಜಸ್ಟ್ ಸೀನ್ ದ ಡೆಫಿನೇಷನ್ಸ್ ಆಫ್ ಆಲ್ ದ 3 states of matter and their characteristics we have seen. And lastly we have just concluded that in the first session that any substance which has a definite shape, means what, whether it may be a solid or liquid or the gaseous state, there are the 3 factors which decides that the physical state of matter. So 3 factor ಏನು ಮಾಡ್ತಾವ್ರಿ, ಆ ಒಂದು ವಸ್ತು ಯಾವ ಸ್ಥಿತಿ ಒಳಗೆ ಐತೆ ಅನ್ನೋದಕ್ಕೆ ಡಿಸೈಡ್ ಮಾಡ್ತಾವ. ಅದರೊಳಗೆ ಒಂದೇದು ಯಾವ್ದೈತ್ರಿ, ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಅಂತ ಬರ್ತೈತಿ, ಎರಡನೇದು ಮಾಲಿಕ್ಯುಲರ್ ಇಂಟರಾಕ್ಷನ್ಸ್ ಅಂತ ಹೇಳಿ ಬರ್ತೈತಿ, ಥರ್ಡ್ ಒನ್ ಇಸ್ ವಾಟ್ ದ ಥರ್ಮಲ್ ಎನರ್ಜಿ. ಸೊ ಈ ಮೂರು ಏನು ಮಾಡಿದ್ರೆ ಮೇನ್ಲಿ ಇಂಪಾರ್ಟೆಂಟ್ ಆಗ್ತವೆ. ಸೊ ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಜಸ್ಟ್ ಲುಕ್ ಅಟ್ ದ ಎಕ್ಸಾಂಪಲ್ ಆಫ್ ವಾಟರ್ ವಿ ಹ್ಯಾವ್ ಟೇಕನ್. ಸೊ ನೀರಿನ ಒಂದು ಎಕ್ಸಾಂಪಲ್ ತಗೊಂಡ್ರೆ, ಸೊ ವಾಟರ್ ವಿ ಕ್ಯಾನ್ ಜಸ್ಟ್ ಮೇಕ್ ಇಟ್ ಆಸ್ ಅ, ಸೊ ದಿಸ್ ವಾಟರ್ ವಿ ಕ್ಯಾನ್ ಜಸ್ಟ್ ಮೇಕ್ ಇಟ್ ಆಸ್ ಅ ವಾಟ್ ಇಟ್ ಇಸ್ ಗ್ಯಾಸಸ್ ಫಾರ್ಮ್ ಆಲ್ಸೋ. ಯೂಶುವಲಿ ದ ವಾಟರ್ ಇಸ್ ಇನ್ ದ ಲಿಕ್ವಿಡ್ ಫಾರ್ಮ್, ಹೌದ್ರಿ. ಸೊ ವಾಟರ್ ಏನಂದ್ರೆ ಲಿಕ್ವಿಡ್ ಫಾರ್ಮ್ ಆಗೈತಿ. ಸೊ ಇದು ಏನು ಮಾಡ್ಬೋದು, ನೀವು ಗ್ಯಾಸ್ ಒಳಗೂ ಕನ್ವರ್ಟ್ ಮಾಡ್ಬೋದು. ಇದ ವಾಟರ್ ಅನ್ನ ಏನಪ್ಪ ಅಂದ್ರೆ ನೀವು ಸಾಲಿಡ್ ಒಳಗೂ ಕನ್ವರ್ಟ್ ಮಾಡ್ಬೋದು. ಕ್ಲಿಯರ್, ಇಟ್ ಇಸ್ ಕಾಲ್ಡ್ as what, ಐಸ್ ಅಂತ ಕರಿತೀವಿ. ಕ್ಲಿಯರ್, ದಿಸ್ ಇಸ್ ಕಾಲ್ಡ್ as what, ವೇಪರ್ ಅಂತ ಕರಿತೀವಿ, ಹೌದ್ರಿ. ವೇಪರ್ ಆಫ್ ಲಿಕ್ವಿಡ್ ಅಂತ ಕರಿತೀವಿ, ವೇಪರ್ ಆಫ್ ವಾಟರ್ ವೇಪರ್ ಅಂತ ಕರಿತೀವಿ ಕಾಮನ್ಲಿ, ಹೌದಾ. ಸೊ ದಿಸ್ ವಾಟರ್ ಕ್ಯಾನ್ ಬಿ ಕನ್ವರ್ಟ್ as a gaseous form also, and this water can be converted as a ice, means in the solid form also. Usually it is in the liquid form. This can be converted as liquid also, this can be converted as gas also, ಹೌದ್ರಿ. ಸೊ ಅಂದ್ರೆ ಏನ್ ಮಾಡಕತ್ತೀವಿ ನಾವಿಲ್ಲಿ, ಕೆಮಿಕಲ್ ಫಾರ್ಮುಲಾ ನೀವು ತಗೊಂಡ್ರಪ್ಪ ಅಂದ್ರೆ H2O ಐತಿ, ಹೌದಾ. ಇದು ಕೆಮಿಕಲ್ ಫಾರ್ಮುಲಾ ಏನು ಚೇಂಜ್ ಆಗಿಲ್ಲ, ಅಂದ್ರೆ ಕೆಮಿಕಲ್ ಪ್ರಾಪರ್ಟಿ ಇಸ್ ನಾಟ್ ಚೇಂಜ್, ಹೌದ್ರಿ. ಯಾವುದೋ ಒಂದು ವಸ್ತುವಿನ ಕೆಮಿಕಲ್ ಪ್ರಾಪರ್ಟಿ ನಾವು ಚೇಂಜ್ ಮಾಡಿಲ್ಲ ಅಂದ್ರೆ, ಎಕ್ಸಾಂಪಲ್ ವಾಟರ್ ನ ತಗೊಂಡಾಗ ಅದಕ್ಕೆ ಕೆಮಿಕಲ್ ಪ್ರಾಪರ್ಟಿ ಏನು ಚೇಂಜ್ ಆಗಿಲ್ರಿ. ಏನ್ ಚೇಂಜ್ ಆಗಿದೆಪ್ಪ ಅಂತಂದ್ರೆ ಫಿಸಿಕಲ್ ಪ್ರಾಪರ್ಟಿ ಚೇಂಜ್ ಆಗಿತ್ತು. ಲಿಕ್ವಿಡ್ ಇದು ಸಾಲಿಡ್ ಆಗೈತಿ, ಲಿಕ್ವಿಡ್ ಇದು ಗ್ಯಾಸ್ ಆಗೈತಿ. ಕ್ಲಿಯರ್, means what, we can just what it is, interchange the states of matter also. Clear, ಆ ವಸ್ತು ಏನಪ್ಪ ಅಂದ್ರೆ ಮ್ಯಾಟರ್ ಅನ್ನು ಸಹಿತ ಇರ್ತದೆ, ಅದು ಸ್ಟೇಟ್ ಅನ್ನು ಸಹಿತ ನಾವು ಚೇಂಜ್ ಮಾಡಬಹುದು, ಹೌದಾ. ಸೊ ಯೂಶುವಲಿ ಅದು ಏನು ಡಿಸೈಡ್ ಮಾಡ್ತೈತಪ್ಪ ಅಂದ್ರೆ, ಯೂಶುವಲಿ ವಾಟರ್ ಈಸ್ ಇನ್ ದ ಫ್ಲೂಯಿಡ್ ಫಾರ್ಮ್, ಇನ್ ದ ಲಿಕ್ವಿಡ್ ಫಾರ್ಮ್. ವೈ ಇಟ್ ಇಸ್ ಇನ್ ದ ಲಿಕ್ವಿಡ್ ಅಂತಂದ್ರೆ ಅಲ್ಲಿ ಇರುವಂತ ಏನಪ್ಪ ಪಾರ್ಟಿಕಲ್ಸ್ ಹೌ ದೇ ಆರ್ ಅರೇಂಜ್ಡ್, ಮೀನ್ಸ್ ದ ಮಾಲಿಕ್ಯೂಲ್ಸ್ ಹೌ ದೇ ಆರ್ ಬಾಂಡೆಡ್ ಈಚ್ ಅದರ್. ಒಂದು ವಾಟರ್ ಮಾಲಿಕ್ಯೂಲ್ ಇನ್ನೊಂದು ವಾಟರ್ ಮಾಲಿಕ್ಯೂಲ್ ಯಾವ ತರ ಬಾಂಡ್ ಫಾರ್ಮೇಷನ್ ಆಗಿತ್ತು ಅನ್ನೋದ್ರ ಮೇಲೆ ಡಿಪೆಂಡ್ ಇರ್ತೈತ್ರಿ, ಹೌದಾ. ಸೊ ಅದಕ್ಕೆ ಏನಂದ್ರೆ ಯಾವುದೋ ಒಂದು ವಸ್ತುವಿನ ನಾವು ಸ್ಟೇಟ್ಸ್ ಆಫ್ ಮ್ಯಾಟರ್ ನಾವು ಸ್ಟಡಿ ಮಾಡಬೇಕಾದ್ರೆ there are the 3 factors which decides the what the factor what is the states of matter ಅಂತ ಹೇಳ್ತೀವಿ. ಅವ ಒಂದು 3 ಫ್ಯಾಕ್ಟರ್ ಏನು ಮಾಡ್ತಾವಪ್ಪ ಅಂತಂದ್ರೆ, ಯಾವುದೋ ಒಂದು ವಸ್ತು ಘನ ಸ್ಥಿತಿ ಒಳಗೆ ಯಾಕೈತಿ, ದ್ರವ ಸ್ಥಿತಿ ಒಳಗೆ ಯಾಕೈತಿ ಅಥವಾ ಅನಿಲದೊಳಗೆ ಯಾಕೈತಿ ಅನ್ನೋದಕ್ಕೆ ಇವ 3 ಫ್ಯಾಕ್ಟರ್ ಇಂಪಾರ್ಟೆಂಟ್ ಆಗ್ತವೆ, ಹೌದಾ. ಸೊ ಇನ್ನು ನಾವು ಫಿಸಿಕಲ್ ಸ್ಟಡಿ ನಾವು ಯಾಕೆ ಮಾಡಬೇಕು, ಫಿಸಿಕಲ್ ಸ್ಟೇಟ್ ನಮ್ಗೆ ಯಾಕೆ ಇಂಪಾರ್ಟೆಂಟ್ ಆಗೈತಪ್ಪ ಅಂತಂದ್ರೆ, ನೀವು ಯಾವುದೋ ಒಂದು ಕೆಮಿಕಲ್ ರಿಯಾಕ್ಷನ್ಸ್ ನಾವು ಬರೀಬೇಕಾದ್ರೆ ಅಥವಾ ಯಾವುದೋ ಒಂದು ಕೆಮಿಕಲ್ ರಿಯಾಕ್ಷನ್ ಬಗ್ಗೆ ನಾವು ಮಾತಾಡಬೇಕಾದ್ರೆ, ಸೊ ರಿಯಾಕ್ಟೆಂಟ್ಸ್ ಆ್ಯಂಡ್ ಪ್ರೊಡಕ್ಟ್ಸ್ ಅಂತ ಬರ್ತಾವೆ, ಹೌದ್ರಿ. ಸೊ 2 ರಿಯಾಕ್ಟೆಂಟ್ಸ್ ಇರ್ತಾವೆ ಅಥವಾ 2ಕ್ಕಿಂತ ಹೆಚ್ಚು ರಿಯಾಕ್ಟೆಂಟ್ ಕೂಡಿದಾಗ ಕೆಲವೊಂದಿಷ್ಟು ಪ್ರೊಡಕ್ಟ್ಸ್ ಬರ್ತಿರ್ತಾವೆ ನಮ್ಗೆ. ಸೊ ಈ ರಿಯಾಕ್ಟೆಂಟ್ಸ್ ಯಾವ ಸ್ಟೇಟ್ ಒಳಗೆ ಅದಾವ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗ್ತೈತೆ. ಯಾಕೆ ಮಾತ್ರ ರೇಟ್ ಆಫ್ ರಿಯಾಕ್ಷನ್ ಅಂತ ವರ್ಡ್ ಯೂಸ್ ಮಾಡ್ತೀವಿ ನಾವು, ಹೌದ್ರಿ. ರೇಟ್ ಆಫ್ ರಿಯಾಕ್ಷನ್ ಅಂತ ಏನಂದ್ರೆ, ದ ರಿಯಾಕ್ಷನ್ ಇಸ್ ಹೌ ಮಚ್ ಫಾಸ್ಟ್ ಆ್ಯಂಡ್ ಹೌ ಮಚ್ ಸ್ಲೋ. ಕಾಮನ್ ಆಗಿ ಹೇಳ್ಬೇಕಾದ್ರೆ ಈ ಒಂದು ರಿಯಾಕ್ಷನ್ ಕಂಪ್ಲೀಟ್ ಆಗಬೇಕಾದ್ರೆ ಎಷ್ಟು ಟೈಮ್ ತಗೊಳ್ತೈತಿ. ಸೊ ಇದು ಫಾಸ್ಟ್ ರಿಯಾಕ್ಷನ್ ಐತೆ ಒಂದು ಸ್ಲೋ ರಿಯಾಕ್ಷನ್ ಐತೆ ಅಂತ ನಾವು ಹೇಳಬೇಕಾದ್ರೆ ಅಲ್ಲಿ ಏನು ಇಂಪಾರ್ಟೆಂಟ್ ಅಂದ್ರೆ ಫಿಸಿಕಲ್ ಸ್ಟೇಟ್ ಆಫ್ ಎ ರಿಯಾಕ್ಟೆಂಟ್ಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಅದಕ್ಕೆ ಏನು ಮಾಡ್ತೀವಪ್ಪ ಅಂದ್ರೆ ಈ ಸ್ಟೇಟ್ಸ್ ಆಫ್ ಮ್ಯಾಟರ್, ಇದ್ರ ಸ್ಟೇಟ್ ಬಗ್ಗೆ ನಾವು ಸ್ಟಡಿ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಇದೆ, ಹೌದಾ. ಸೊ ದೇರ್ ಆರ್ 3 ಫ್ಯಾಕ್ಟರ್ಸ್ ಅಂತ ಹೇಳಿದೆ. ಫಸ್ಟ್ ಅಗೇನ್ ಐ ಆಮ್ ಜಸ್ಟ್ ರಿಪೀಟಿಂಗ್, ದೇರ್ ಆರ್ 3 ಫ್ಯಾಕ್ಟರ್ಸ್ ವಿಚ್ ಡಿಸೈಡ್ಸ್ ದ ಸ್ಟೇಟ್ ಆಫ್ ಮ್ಯಾಟರ್, ಫಿಸಿಕಲ್ ಸ್ಟೇಟ್ ಆಫ್ ಮ್ಯಾಟರ್. ದಟ್ ಇಸ್ ಫಸ್ಟ್ ಒನ್ intermolecular forces, and next one is molecular interactions, and third one is thermal energy. Okay, in next one ನಾವು ಏನು ಮಾಡಿದ್ವಿಪ್ಪ ಅಂದ್ರೆ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಬಗ್ಗೆ ಸ್ಟಾರ್ಟ್ ಮಾಡಿದ್ವಿ ಲಾಸ್ಟ್ ಸೆಷನ್ ಒಳಗೆ. ಸೊ ನಾವು ಯಾವುದಕ್ಕೆ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಅಂತ ಕರಿತೀವಿ,
ಹೌದಾ. ಸೊ ವಾಟ್ ಇಸ್ ಮೆಂಟ್ ಬೈ ಇಂಟರ್ಮಾಲಿಕ್ಯುಲರ್ ಫೋರ್ಸ್? ಇಟ್ ಇಸ್ ದ ಫೋರ್ಸ್ ಆಫ್ ದ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಬಿಟ್ವೀನ್ ದ ವಾಟ್ ಇಂಟರಾಕ್ಟಿಂಗ್ ಮಾಲಿಕ್ಯೂಲ್ಸ್ ಅಂತ ಕರೀತಾರೆ. ಅಂದ್ರೆ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಅಂದ್ರೆ ಇದೊಂದು ಫೋರ್ಸ್. ಇದು ಈ ಫೋರ್ಸ್ ಏನಾಗಬೇಕು ಅಂದ್ರೆ ಎರಡು ಮಾಲಿಕ್ಯೂಲ್ಸ್ ಇಡೋದು ಇಂಟರಾಕ್ಟಿಂಗ್ ಪಾರ್ಟಿಕಲ್ಸ್ ಅಂತ ಕರೀತಾನೆ. ಇಂಟರಾಕ್ಟಿಂಗ್ ಪಾರ್ಟಿಕಲ್ಸ್ ಅಂತ ಅಂದಾಗ ಇಲ್ಲಿ ನಾವೇನು ತಗೊಳ್ಬೇಕಪ್ಪ ಅಂತಂದ್ರೆ ಅಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್ ಅಷ್ಟೇ ತಗೊಳ್ತೀವಿ ರೀ. ಹೌದಾ. ಅಯಾನಿಕ್ ಬರಂಗಿಲ್ಲ ಇಲ್ಲಿ, ಏನಪ್ಪ ಅಂದ್ರೆ ಬರೀ ಅಟಮ್ಸ್ ಮತ್ತು ಮಾಲಿಕ್ಯೂಲ್ಸ್ ಅಷ್ಟೇ ನಾವು ತಗೊಳ್ತೀವಿ. ಹೌದಾ. ಸೊ ಅಯಾನಿಕ್ ಅಂದಾಗ ಅದು ಮತ್ತೆ ಬೇರೆ ಅರ್ಥ ಐತಿ. ಹೌದಾ. ಅದು ಸ್ಟ್ರಾಂಗ್ ಆಗ್ತೈತಿ ಬಾಂಡ್. ಹೌದಾ. ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಸ್ ವೆರಿ ಮಚ್ ಸ್ಟ್ರಾಂಗ್ ಇನ್ ದಟ್. ಸೊ ಇಟ್ ಇಸ್ ಸಪರೇಟ್ ಪಾರ್ಟ್ ಆಕ್ಚುಲಿ. ಸೊ ಹಿಯರ್ ವಾಟ್ ವಿ ಆರ್ ಜಸ್ಟ್ ಟಾಕಿಂಗ್ ಅಬೌಟ್ ಇಸ್ the atoms and the molecules. So in between the atoms and in between the molecules, how there is a force of attraction or the repulsion. ಆ ಎರಡು ಅಟಮ್ಸ್ ಅಥವಾ ಎರಡು ಮಾಲಿಕ್ಯೂಲ್ಸ್ ಅಟ್ರಾಕ್ಷನ್ ಇರ್ಬೋದು ಅಥವಾ ರಿಪಲ್ಷನ್ ಇರ್ಬೋದು. ಹೌದಾ. ಆ ಒಂದು ಫೋರ್ಸಿಗೆ ನಾವು ಏನು ಹೇಳ್ತೀವಪ್ಪ ಅಂತಂದ್ರೆ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಅಂತ ಕರಿತೀವಿ. ಇಟ್ ಇಸ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಬಿಟ್ವೀನ್ ದ ಇಂಟರಾಕ್ಟಿಂಗ್ ಪಾರ್ಟಿಕಲ್ಸ್ ಅಂತ ಕರಿತೀವಿ ನಾವು. ಆ ಇಂಟರಾಕ್ಟಿಂಗ್ ಪಾರ್ಟಿಕಲ್ ಅನ್ನೋದು ಯಾವಪ್ಪ ಅಂತಂದ್ರೆ ಅಟಮ್ಸ್ ಆಗಿರ್ಬೋದು ಅಥವಾ ಮಾಲಿಕ್ಯೂಲ್ಸ್ ಆಗಿರ್ಬೋದು. ಕ್ಲಿಯರ್ಲಿ. ಸೊ ಈ ಪಾಯಿಂಟ್ ಕಂಪ್ಲೀಟ್ ಆಗಿತ್ತು. ಇನ್ ನೆಕ್ಸ್ಟ್ ಏನಪ್ಪ ಅಂದ್ರೆ ಇಫ್ ದೇರ್ ಇಸ್ ಅ ಫೋರ್ಸ್ ಆಫ್ ಅಟ್ರಾಕ್ಷನ್. ಸೊ ನಾವು ಆಗಲೇ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಹೇಳ್ರಿ. ಸೊ ಈ ಒಂದು ಎರಡು ಅಟಮ್ಸ್ ಅದಾವಪ್ಪ. ಈ ಅಟಮ್ ನಡುವೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರ್ಬೋದು. ಹೌದ್ರೆ. ಫೋರ್ಸ್ ಆಫ್ ಅಟ್ರಾಕ್ಷನ್ ಇರ್ಬೋದು ಅಥವಾ ಎರಡು ಏನಪ್ಪ ಅಂದ್ರೆ ರಿಪಲ್ಷನ್ ಇರ್ಬೋದು. ಹೌದಾ. ಎರಡು ದೂರ ದೂರ ಹೋಗ್ಬೋದು ಅಥವಾ ಎರಡು ಕೂಡಿನೂ ಇರ್ಬೋದು. ಇವೆರಡು ಸೇಷನ್ ಏನು ಹೇಳ್ತೀವಪ್ಪ ಅಂದ್ರೆ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಅಂತ ಕರಿತೀವಿ. ಇನ್ನು if the between the two atoms there is a force of attraction. ಈ ಎರಡು ಅಟ್ರಾಕ್ಷನ್ ಫೋರ್ಸ್ ಇತ್ತಪ್ಪ ಅಂದ್ರೆ ಅದೇನು ಕರಿತೀವಿ ನಾವು? ಅದನ್ನ ನಾವು wan der Waals ಫೋರ್ಸ್ ಅಂತ ಕರಿತೀವಿ. ಇಟ್ ಇಸ್ ಕಾಲ್ಡ್ ವಾಟ್? wan der Waals ಫೋರ್ಸ್ ಅಂತ ಕರಿತೀವಿ. ಹೌದಾ. ಸೊ ಇಟ್ ಇಸ್ ದ ನೇಮ್ ಆಫ್ ದ ಸೈಂಟಿಸ್ಟ್. wan der Waals ಅಂತ ಏನಂತ ಸೈಂಟಿಸ್ಟ್ ಹೆಸರು ಕೊಟ್ಟಿದ್ದಾರೆ ಅದಕ್ಕೆ. ಹೌದಾ. ಸೊ ಅದೆಲ್ಲ ನಾವು ನೋಡಿದ್ದೀವಿ ಲಾಸ್ಟ್ ಸೆಷನ್ ಒಳಗೆ. ಇನ್ wan der Waals ಫೋರ್ಸ್ ಒಳಗೆ ಮತ್ತೆ ಏನು ಬರ್ತಾವ ಅಂದ್ರೆ 3 ಟೈಪ್ಸ್ ಬರ್ತಾವೆ. ದೇರ್ ಆರ್ 3 ಟೈಪ್ಸ್ ಆಫ್ wan der Waals ಫೋರ್ಸಸ್. ಕ್ಲಿಯರ್. So there are 3 types of van der Waals forces. ಅದರಲ್ಲಿ ಯಾವುದು ಬರ್ತದೆ ಅಂದ್ರೆ ಫಸ್ಟ್ ಒನ್ ಯಾವುದು ಹೇಳಿದ್ವಿ? ಫಸ್ಟ್ ಒನ್ ಡಿಸ್ಪರ್ಷನ್ ಫೋರ್ಸ್ ಆರ್ ಲಂಡನ್ ಫೋರ್ಸ್ ಅಂತ ಸ್ಟಡಿ ಮಾಡಿದ್ವಿ ಲಾಸ್ಟ್ ಸೆಷನ್ ಒಳಗೆ. ಅದು ವಿಡಿಯೋ ನಿಮಗೆ ಕ್ಲಿಯರ್ ಐತ್ರಿ. ಕ್ಲಿಯರ್. ಡಿಸ್ಪರ್ಷನ್ ಫೋರ್ಸ್ ಆರ್ ಲಂಡನ್ ಫೋರ್ಸ್ ಅಂತ ಕರಿತೀವಿ. ಸೊ ಏನ್ ಡಿಸ್ಪರ್ಷನ್ ಫೋರ್ಸ್ ಆರ್ ಲಂಡನ್ ಫೋರ್ಸ್ ಅಂತಂದ್ರೆ ಏನು ಅಂತ ನಾವು ನೋಡಿದಾಗ ಏನಪ್ಪ ಅಂದ್ರೆ ಎರಡು ಅಟಮ್ಸ್ ಇರ್ತಾವೆ. ಹೌದಾ. ಸೊ ದೇರ್ ಆರ್ ದ 2 atoms which are non polar atoms ಅಂತ ಕರಿತೀವಿ ಅಥವಾ ಎಲೆಕ್ಟ್ರಿಕಲಿ ಸಿಮೆಟ್ರಿಕಲ್ ಅಂತ ಕರಿತೀವಿ. ಹೌದಾ. ಸೊ ದೇರ್ ಆರ್ 2 atoms, atom A and atom B. ಇವೆರಡು ಸಿಮೆಟ್ರಿಕಲ್ ಅವರಿ. ಹೌದಾ. atom A and atom B ಸಿಮೆಟ್ರಿಕಲ್ ಅಂದ್ರೆ ಸೆಂಟ್ರಲ್ ಒಳಗೆ ಪಾಸಿಟಿವ್ ಚಾರ್ಜ್ ಐತಿ, ಇದು ಹೊರಗಡೆ ನೆಗೆಟಿವ್ ಚಾರ್ಜ್ ಐತಿ. ಇಲ್ಲಿ ಸೆಂಟ್ರಲ್ ಒಳಗೆ ಪಾಸಿಟಿವ್ ಐತಿ, ಹೊರಗಡೆ ನೆಗೆಟಿವ್ ಚಾರ್ಜ್ ಐತಿ. ಕ್ಲಿಯರ್. ಇವೆರಡು ಅಟಮ್ಸ್ ಏನ್ ಮಾಡ್ತಾವಪ್ಪ ಅಂತಂದ್ರೆ ಏನ್ ಮಾಡ್ತಾವ್ರಿ? ಸೊ ಯೂಶುವಲಿ ವಿ ನೋ ದಟ್ center we have the nucleus and electrons are revolving around the nucleus. Clear. So ಏನ್ ಆಗ್ತೈತಿ ಇಲ್ಲಿ ಡಿಫಾರ್ಮ್ ಆಗ್ತಾವ ಕೆಲವೊಂದು ಸಾರಿ. atoms will get deform means what? They will get what it is permanent dipole ಇರಂಗಿಲ್ಲ, partial dipole. ಏನಿರ್ತಾರೆ ಪಾರ್ಶಿಯಲಿ ಏನ್ ಮಾಡ್ತಾವ ಡೈಪೋಲ್ ಇರ್ತಾವ. ಹೌದ್ರಿ. ಸೊ ಏನಾಗ್ತಾವ ಎಲೆಕ್ಟ್ರಿಕಲ್ ಕಂಡಕ್ಟೆನ್ಸ್ ಏನಿರ್ತದೆ ಇಲ್ಲಿ ನ್ಯೂಟ್ರಲ್ ಇರ್ತೈತಿ. ಇಲ್ಲಿ ಏನಿರ್ತೈತಿ ಎಲೆಕ್ಟ್ರಿಕಲ್ ಕಂಡಕ್ಟೆನ್ಸ್ ನ್ಯೂಟ್ರಲ್ ಇರ್ತೈತಿ. ಇದು ಕೆಲವೊಂದ್ಸರಿ ಏನಾಗೈತಪ್ಪ ಡಿಫಾರ್ಮ್ ಆಗೈತಿ. ಡಿಫಾರ್ಮ್ ಆಗಿ ಏನ್ ಮಾಡ್ಬೇಕು ಅಂದ್ರೆ ಚಾರ್ಜ್ ವಿಲ್ ಬಿ ವಾಟ್ ಡಿಸ್ಟ್ರಿಬ್ಯೂಟೆಡ್ ಒನ್ ಸೈಡ್ ಅಂತ ಹೇಳ್ತಾರ. ಅಂದ್ರೆ ಒಂದ್ ಕಡೆ ಸಡನ್ ಆಗಿ ಏನಾಗೈತಿ ನೆಗೆಟಿವ್ ಚಾರ್ಜ್ ಬರೋದ್ರಿ, ಒಂದ್ ಕಡೆ ಸಡನ್ ಆಗಿ ಪಾಸಿಟಿವ್ ಚಾರ್ಜ್ ಬರ್ತದೆ. ಹೌದ್ರಿ. ಅದನ್ನ ನಾವು ಈ ತರ ಮೆನ್ಷನ್ ಮಾಡ್ತೀವಿ. ಈ ಅಟಮ್ ಎ ಇದು ಏನಾಗ್ತದೆ ಅಂದ್ರೆ ಡಿಫಾರ್ಮ್ ಆಗಿ ಹಿಂಗಾಗಿಬಿಡ್ತೀವಿ. ಹೌದಾ. ಈ ಕಡೆ ನೆಗೆಟಿವ್ ಸೈನ್ ಬಂತು, ಈ ಕಡೆ ಪಾಸಿಟಿವ್ ಚಾರ್ಜ್ ಬಂತು. ಹೌದ್ರಿ. ಫಸ್ಟ್ ಏನಿತ್ತು ರೀ ಸೆಂಟ್ರಲ್ ಪಾಸಿಟಿವ್ ಇತ್ತು, ಸರೌಂಡೆಡ್ ಬೈ ಎಲೆಕ್ಟ್ರಾನ್ಸ್ ಹಿಂಗಿತ್ತು. ಸೊ ಸ್ವಲ್ಪ ಟೈಮ್ ಆದ್ಮೇಲೆ ತನ್ನಷ್ಟಕ್ಕೆ ತಾನು ಏನ್ ಮಾಡ್ತಾರೆ ಎರಡು ಅಟಮ್ಸ್ ಸಮೀಪ ಬಂದ್ಕೊಳ್ಳಿ ಏನಾಗ್ತಾವಲ್ಲಿ ಅದರೊಳಗೆ ಒಂದು ಅಟಮ್ ಏನ್ ಮಾಡ್ತಾರೆ ಡಿಫಾರ್ಮ್ ಆಗಿಬಿಡ್ತೈತಿ. ಡಿಫಾರ್ಮ್ ಆಗಿ ಏನ್ ಮಾಡ್ತಪ್ಪ ಅಂದ್ರೆ ಈ ತರ ಶೇಪ್ ತಗೊಳ್ತೈತಿ. ಸೊ ಅವಾಗ ಇದು ಶೇಪ್ ತಗೊಂಡ್ಕೊಳ್ಳಿ ಅವಾಗ ಏನ್ ಮಾಡಿದ್ರೆ ಇದು ಸೆನ್ಸಿಟಿವ್ ಏನ್ ಮಾಡ್ತೈತಿ ಅಂದ್ರೆ ಇಟ್ ವಿಲ್ ಆಲ್ಸೋ ವಾಂಟ್ ಟು ಗೆಟ್ ಅಟ್ರಾಕ್ಟೆಡ್. ಇದು ಅಟ್ರಾಕ್ಟ್ ಆಗ್ಬೇಕಾಗಿರ್ತೈತಿ. ಅದಕ್ಕೆ ಏನ್ ಮಾಡ್ತಿದ್ರು ಇದು ಸೈಡ್ ಡಿಫಾರ್ಮ್ ಆಗಿ ಹಿಂಗ್ ಚಾರ್ಜ್ ತಗೊಳ್ತೈತಿ. ಹೌದಾ. ಇವೆರಡು ಏನು ನಾನ್ ಪೋಲಾರ್ ಅಟಮ್ಸ್ ಇದ್ದು ನಮ್ಮ ಅಟಮ್ಸ್ ತಗೊಂಡಿವಿ ನಾವೀಗ. There are 2 non-polar atoms actually. They will get distributed means they will get deformed and they will get the what it is they got the what temporary dipole ಅಂತ ಹೇಳ್ತೀವಿ ನಾವು. ವರ್ಡ್ ಟೆಂಪರರಿ ಡೈಪೋಲ್ ಅಂತ ವರ್ಡ್ ಯೂಸ್ ಮಾಡ್ತಾರೆ. ಟೆಂಪರರಿ ಡೈಪೋಲ್ ಅಂತಂದ್ರೆ ಚಾರ್ಜ್ ಅನ್ನೋ ಡಿಸ್ಟ್ರಿಬ್ಯೂಟ್ ಆಗೈತಿ ಹೆಂಗ್ ಅಂದ್ರೆ ಒನ್ ಸೈಡ್ ಅಂತ ಹೇಳ್ತಾರೆ. ಚಾರ್ಜ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಆನ್ ದ ಒನ್ ಸೈಡ್ ಅಥವಾ ಚಾರ್ಜ್ ಡಿಸ್ಟ್ರಿಬ್ಯೂಟೆಡ್ ಆನ್ ದ ಒನ್ ಸೈಡ್ ಮೋರ್ ಅಂತ ಹೇಳ್ತೀವಿ. ಒಂದ್ ಕಡೆ ಜಾಸ್ತಿ ಆಗ್ತೈತೆ, ಒಂದ್ ಕಡೆ ಕಡಿಮೆ ಆಗ್ತೈತೆ ಚಾರ್ಜ್. ಹಂಗಾದಾಗ ಏನಾಗೈತೆ ಅಂದ್ರೆ
ದೇರ್ ಆರ್ ಟು ಅಪೋಸಿಟ್ಲಿ ಚಾರ್ಜ್. ಹೌದು, ಇವೇನಾದ್ರೂ ಇನಿಷಿಯಲಿ ನ್ಯೂಟ್ರಲ್ ಇದ್ದು ಯಾವುದೇ ಚಾರ್ಜ್ ಇರಲಿಲ್ಲ. ಸೊ ಯಾವಾಗ ಡಿ ಫಾರ್ಮ್ ಆದವಲ್ಲ ಏನಾಗಿದ್ರೆ ಅವಾಗ ಚಾರ್ಜ್ ವಿಲ್ ಬಿ ವಾಟ್ ಪ್ರೊಡ್ಯೂಸ್ಡ್ ಆನ್ ದ ಒನ್ ಸೈಡ್, ಮೋರ್ ಆನ್ ದ ಒನ್ ಸೈಡ್. ಈ ಕಡೆ ನೆಗೆಟಿವ್ ಜಾಸ್ತಿ ಐತಿ, ಈ ಕಡೆ ಪಾಸಿಟಿವ್ ಐತಿ. ಸೊ ಈ ಕಡೆ ಪಾಸಿಟಿವ್ ಐತಿ, ಈ ಕಡೆ ನೆಗೆಟಿವ್ ಐತಿ. ಸೊ once they got the charge, what happens? Usually what it is, as we know that what it is, unlike charges will attract each other. ಈ ಕಡೆ ಪಾಸಿಟಿವ್ ಐತಿ, ಈ ಕಡೆ ನೆಗೆಟಿವ್ ಐತಿ. ಎರಡು ಬೇರೆ ಬೇರೆ ಚಾರ್ಜ್ ಬಂದ್ರೆ ಏನಾಗ್ತಿದ್ರಲ್ಲಿ ಆಬ್ವಿಯಸ್ಲಿ ದೇರ್ ವಿಲ್ ಬಿ ವಾಟ್ ಅಟ್ರಾಕ್ಷನ್. ಈ ಅಟ್ರಾಕ್ಷನ್ ಅನ್ನೋದು ಆಗ್ತೈತಿ ಎರಡು ನೋಡುವ. ಹೌದ್ರೆ ಇದು ಒಂದು ಟೈಪ್ ಆಫ್ ಫೋರ್ಸ್. ಅದು ಇದಕ್ಕೇನು ಕರೀತಾರೆ ಅವರು ಲಂಡನ್ ಫೋರ್ಸ್ ಅಂತ ಕರೀತಾರೆ, ಅಥವಾ ವೀಕ್ ಡಿಸ್ಪರ್ಷನ್ ಫೋರ್ಸ್ ಅಂತ ಕರೀತಾರೆ. ನಾವು ವರ್ಡ್ ಹೇಳ್ತೀವಿ ವೀಕ್ ಡಿಸ್ಪರ್ಷನ್ ಮೀನ್ಸ್ ವಾಟ್ ಇಟ್ ಇಸ್ ವೆರಿ ವೀಕ್ ಒನ್. ಯಾಕಪ್ಪ ಅಂತಂದ್ರೆ ಟೆಂಪ್ರರಿ ಡೈಪೋಲ್ ಅಂತ ವರ್ಡ್ ಯೂಸ್ ಮಾಡ್ತಾರೆ. ಟೆಂಪ್ರರಿ ಡೈಪೋಲ್ ಅಂದ್ರೆ ಅದು ಯಾವಾಗ ಬೇಕಾದಾಗ ಬ್ರೇಕ್ ಆಗ್ಬೋದು, ಮತ್ತೆ ಹಿಂಗಿದ್ದು ಯಾವಾಗ ಬೇಕಾದಾಗ ಮತ್ತೆ ಹಿಂಗೆ ಆಗ್ಬೋದು ಈ ಐಟಮ್ಸ್. ಹೌದಾ, ಅಥವಾ ಈ ಐಟಮ್ ಯಾವಾಗ ಬೇಕಾದಾಗ ಮತ್ತೆ ಹೊಳ್ಳಿ ಹಿಂಗೆ ಆಗ್ಬೋದು, ನ್ಯೂಟ್ರಲ್ ಆಗ್ಬೋದು ಯಾವ ಎನಿ ಕಂಡೀಷನ್. ಅದಕ್ಕೆ ಏನು ಹೇಳ್ತಾರೆ, ದಿಸ್ ಫೋರ್ಸ್ ಇಸ್ ವೆರಿ ವೆರಿ ವೀಕ್. ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಅಸ್ ವಾಟ್ ವೀಕ್ ಡಿಸ್ಪರ್ಷನ್ ಫೋರ್ಸ್ ಆರ್ ಲಂಡನ್ ಫೋರ್ಸ್ ಅಂತ ಕರೀತಾರೆ. ಫ್ರಿಟ್ಜ್ ಲಂಡನ್ ಅಂತಕ್ಕಂಥ ಸೈಂಟಿಸ್ಟ್ ಫಸ್ಟ್ ಟೈಮ್ ತೋರಿಸಿದವರು ಅದಕ್ಕೆ ಕಾಮನ್ ಹೆಸರು ಕೊಟ್ಟಿದ್ದಾರೆ. ಹೌದ್ರಿ, ಲಂಡನ್ ಫೋರ್ಸ್ ಅಂತ ಕರೀತೀವಿ ಅಥವಾ ವೀಕ್ ಡಿಸ್ಪರ್ಷನ್ ಫೋರ್ಸ್ ಅಂತ ಕರಿತೀವಿ ನಾವು. ಇದು ಎಲ್ಲಿ ನಮ್ಗೆ ಕಂಡು ಬರ್ತೈತಪ್ಪ ಅಂದ್ರೆ ಟು ವಾಟ್ ಇಟ್ ಇಸ್ ಅಟಮ್ಸ್ ಆರ್ ಮಾಲಿಕ್ಯೂಲ್ಸ್ ವಿಚ್ ಆರ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಆರ್ ನಾನ್ ಪೋಲಾರ್ ಅಂತ ವರ್ಡ್ ಯೂಸ್ ಮಾಡ್ತಾರೆ. ಪೋಲಾರ್ ಇನ್ ದ ಸೆನ್ಸ್ ವಾಟ್ ಇಟ್ ಇಸ್ ದ ಚಾರ್ಜ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಒನ್ ಸೈಡ್ ಒಂದು ಚಾರ್ಜ್ ಇದ್ರೆ ಇನ್ನೊಂದು ಸೈಡ್ ಇನ್ನೊಂದು ಚಾರ್ಜ್ ಇರ್ತೈತಿ. ಅದಕ್ಕೆ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ ನಾವು. ಹೌದ್ರಿ, ಇದು ನ್ಯೂಟ್ರಲ್ ಅನ್ನೋದು ಅರ್ಥ ಆಗತ್ತೈತ್ರಿ. Clear? So this is first one. This is all about the last session. So coming to this session, what it is? The first session, what is type of force we have completed? This is the type of what? Dispersion force or London force. It is the type of van der Waals force. Okay? Van der Waals force ಒಳಗೆ ಒಂದೇ ಟೈಪ್ ಮುಗಿಸಿದ್ವಿ ನಾವೀಗ. Clear? In van der Waals force ಒಳಗೆ ಎರಡನೇ ಟೈಪ್ ಬಂದಿರೋದು ಏನಪ್ಪಾ ಅಂದ್ರೆ it is named as dipole force ಅಂತ ಕರಿತೀವಿ ನಾವು. ಹೌದ್ರಿ, it is called as what? Dipole force. In ನಮ್ಮ ಹೆಸರು ಹೇಳ್ತಿದ್ವಿ ಏನಪ್ಪಾ ಅಂದ್ರೆ dipole means there are two poles in the sense what one side is positive is distributed charge and another side is negative charge is distributed. ಹೌದ್ರಿ, dipole ಅನ್ನೋದಕ್ಕೆ ಎರಡು ಪೋಲ್ಸ್ ಅಂತ ನಾವು ಹೆಸರು ಕೊಡ್ತೀವಿ. ಪೋಲ್ ಅಂದ್ರೆ ಏನ್ರಲ್ಲಿ ಚಾರ್ಜ್ ಅಂತ ನಾವು. ಹೌದಾ, ಸೊ ಏನಾಗ್ತೈತಿ ಇಲ್ಲಿ ಒಂದ್ ಕಡೆ ಪಾಸಿಟಿವ್ ಚಾರ್ಜ್ ಕೊಡ್ತೀವಿ ಅಂತಂದ್ರೆ ಇನ್ನೊಂದ್ ಕಡೆ ನೆಗೆಟಿವ್ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗಿರ್ತೈತಿ. ಸೊ ಅದಕ್ಕೆ ನಾವು ಡೈಪೋಲ್ ಅಂತ ಕರಿತೀವಿ. ಹೌದಾ, ಸೊ ಇಲ್ಲಿ ನಾವು ಡೈಪೋಲ್ ಅಂತಂದ್ರೆ ನೋಡ್ರಿ ಒಂದೇದು ನಾವು ಇದನ್ನ ಹೇಳ್ಬೇಕಾದ್ರೆ ಇದ್ರ ಡೆಫಿನೇಷನ್ ಹೇಳ್ಬೇಕಾದ್ರೆ ಏನ್ ಹೇಳ್ತೀವಿ, ಅಟಮ್ಸ್ ಆರ್ ಮಾಲಿಕ್ಯೂಲ್ಸ್ ಆಫ್ ನಾನ್ ಪೋಲಾರ್ ಅಂತ ಹೇಳ್ತೀವಿ ನಾವು. ಹೌದಾ, ದೇರ್ ಮೇ ಬಿ ಅಟಮ್ಸ್ ಇರ್ಬೋದು ಅಥವಾ ಮಾಲಿಕ್ಯೂಲ್ಸ್ ಇರ್ಬೋದು, ಎರಡು ಹೆಂಗಿರ್ಬೇಕು ಅವು ನಾನ್ ಪೋಲಾರ್ ಇರಬೇಕು ಅಂತ ಹೇಳಕತ್ತಿದ್ವಿ. ಬಟ್ ಇಲ್ಲಿ ಮುಂದೆ ನಾವು ಹೋದಾಗ ಇದ್ರಾಗ ಏನ್ ಮಾಡ್ತೀವಪ್ಪ ಅಂತಂದ್ರೆ ಇಲ್ಲಿ ನೋಡಿ ಹೇಳ್ತಾರೆ ಡೆಫಿನೇಷನ್ ಒಳಗೆ dipole forces are the forces that act between what it is that act between molecules of bodies. ಇಲ್ಲಿ ಅಟಮ್ಸ್ ಬರಂಗಿಲ್ಲ ಅಂದ್ರೆ the molecules which have permanent dipole ಅಂತ ಹೇಳ್ತಾರೆ. ಇದು ವರ್ಡ್ ಇಂಪಾರ್ಟೆಂಟ್. ಹೌದಾ, they have already permanent dipole. ಇಲ್ಲಿ ಅದು ಎಲ್ಲಿ ನಡೀತಿತ್ತು, ಇದು ಎರಡು ಮಾಲಿಕ್ಯೂಲ್ಸ್ ನಡೀತೈತಿ. ಹೌದಾ, ಬಟ್ ಅದ ಡಿಸ್ಪರ್ಷನ್ ಫೋರ್ಸ್ ಹೆಂಗಾಗಿದ್ರಿ, ನಾವು ಅಟಮ್ ಅಂತ ತಗೊಂಡಿದ್ವಿ ನೋಡ್ರಿ, ಅಟಮ್ ಎ ಅಟಮ್ ಬಿ ಅಂತ ವರ್ಡ್ ಯೂಸ್ ಮಾಡಕತ್ತಿದ್ವಿ. ಇಲ್ಲೂ ಅಟಮ್ ಇರ್ಬೋದು, ಮಾಲಿಕ್ಯೂಲ್ ಇರ್ಬೋದು, ಬಟ್ ಎಂಥವು ನಾನ್ ಪೋಲಾರ್ ಇದ್ವು. ಅಲ್ಲಿ ಏನೈತಿ ಅಂದ್ರೆ ಪೋಲಾರ್ ಅದಾವು ಅಂತ ಹೇಳ್ತಾರೆ. ದೇ ಆರ್ ಆಲ್ರೆಡಿ ವರ್ಡ್ ಡೈಪೋಲ್ ಅಂತ ಹೇಳಿದ್ರೆ ದೇ ಆರ್ ಆಲ್ರೆಡಿ ಪೋಲರೈಸ್ಡ್. ಅದಕ್ಕೆ ಎಕ್ಸಾಂಪಲ್ ಏನಪ್ಪ HCl ತಗೊಳ್ತಾರೆ, ಅಥವಾ ಏನಪ್ಪ ಮತ್ತೊಂದು ನಿಮ್ಗೆ ಎಕ್ಸಾಂಪಲ್ SO2 ಅಂತ ಇದೆ. ಹೌದಾ, HCl ಅಥವಾ SO2 ಏನಾದ್ರು ಎಕ್ಸಾಂಪಲ್ಸ್ ಫಾರ್ ದಟ್. ವಿ ಜಸ್ಟ್ ಕನ್ಸಿಡರ್ ದ HCl as we know that ಹೈಡ್ರೋಜನ್ ಒಳಗಪ್ಪ ಅಂದ್ರೆ ನಾವು ಪಿರಿಯಾಡಿಕ್ ಟೇಬಲ್ ಒಳಗೆ. ಹೌದಾ, ಪಿರಿಯಾಡಿಕ್ ಟೇಬಲ್ ಹೇಳ್ತಾರೆ ನಿಮಗೆ ಅಲ್ಲಿ ನಂಬರ್ 1 ಒಳಗೆ ಐತಲ್ಲ. ಹೌದಾ, ಅಟಾಮಿಕ್ ನಂಬರ್ ಇಸ್ 1. ಹೌದಾ, ಅದ ನೀವು ಕ್ಲೋರಿನ್ ತಗೊಂಡ್ರೆ ಅಟಾಮಿಕ್ ನಂಬರ್ ಎಷ್ಟಿಪ್ಪ ಅದರದ್ದು 17 ಇದೆ ರೀ. ಹೌದಾ, ಕ್ಲೋರಿನ್ ಇಸ್ 17, ಹೈಡ್ರೋಜನ್ ಇಸ್ 1 which has only 1 electron. Hydrogen has only 1 electron, Cl is have 17 electrons. ಹೌದ್ರಿ, ಸೊ ಅಲ್ಲಿ 17 ಐತದು, ಅದಕ್ಕೆ ಇನ್ನೊಂದು ಎಲೆಕ್ಟ್ರಾನ್ ಸಿಗ್ತಾನೆ ಏನಾಗ್ತೈತಪ್ಪ ಅದು ನೆಕ್ಸ್ಟ್ ಯಾವುದು ನೆಕ್ಸ್ಟ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಬರ್ತೈತೆ. ಹೌದ್ರಿ, ಸೊ ಈ ಲಾಸ್ಟ್ ನಾವು ಪಿರಿಯಾಡಿಕ್ ಟೇಬಲ್ ಕಾಮನ್ಲಿ ಗೊತ್ತಿರ್ಬೇಕ್ರಿ. ಸೊ ಎಲ್ಲ ಏನ್ರಿ, ಸೊ ಇಟ್ ವಿಲ್ ಜಸ್ಟ್ ಲುಕ್ಸ್ ಲೈಕ್ ದಿಸ್. ಹೌದ್ರಿ, ಹಿಂಗೆ ಇರ್ತೈತಿ. ಸೊ ಇಲ್ಲಿರುವಂತ ಎಲೆಕ್ಟ್ರಾನ್ಸ್ ಎಲ್ಲ ಏನ್ ಮಾಡಿರ್ತಾರೆ, ಸಾರಿ ಎಲಿಮೆಂಟ್ಸ್ ಏನ್ ಮಾಡಿರ್ತಾರೆ, ದೇ ವಾಂಟ್ ಟು ಹ್ಯಾವ್ ದ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್. ಈ 18th ಗ್ರೂಪ್ನಾಗ ಇರುವಂತ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಬರಬೇಕಂತ ಟ್ರೈ ಮಾಡ್ತಿರ್ತಾವ ಅವೆಲ್ಲ. ಹೌದಾ, ಅದಕ್ಕೆ ಏನ್ ಮಾಡಿರ್ತಾವ, ಕೆಲವೊಂದಿಷ್ಟು ಎಲೆಕ್ಟ್ರಾನ್ ಕೊಡ್ತಾವು,
ಕೆಲವೊಂದಿಷ್ಟು ಎಲೆಕ್ಟ್ರಾನ್ ತಗೊಳ್ತಿರ್ತಾವೆ, ಹೌದಾ. ಸೊ ಹಂಗಾಗಿ ಏನಾಗೈತಪ್ಪ ಅಂದ್ರೆ ಹೈಡ್ರೋಜನ್ ನೆಕ್ಸ್ಟ್ ಯಾವ್ದು ಐತೆ ನಮಗೂ ಹೀಲಿಯಂ ಅಂತ ಐತೆ, ಹೌದ್ರಿ. ಅದೇ ತರ ಈ ಕ್ಲೋರಿನ್ ಬಂದ್ರೆ ನೆಕ್ಸ್ಟ್ ಯಾವ್ದು ಬರ್ತಪ್ಪ ಅಂದ್ರೆ ಆರ್ಗಾನ್ ಬರ್ತೈತೆ. ಹೈಡ್ರೋಜನ್ 1 ಐತ್ರಿ, ಹೀಲಿಯಂ 2 ಐತಿ. ಸೊ ಹೀಲಿಯಂ ಏನಾಯ್ತು ನಾವು ನೋಬಲ್ ಗ್ಯಾಸ್ ಅಂತ ಹೇಳ್ತೀವಿ, ಹೌದಾ. ಅದೇ ತರ ಕ್ಲೋರಿನ್ ಎಷ್ಟಪ್ಪ ಅಂದ್ರೆ 17 ಐತಿ, ಇದ್ರದ್ದು ಎಷ್ಟು ಐತ್ರಿ 18 ಐತಿ. ಅಗೇನ್ ಆರ್ಗಾನ್ ಇಸ್ ವಾಟ್ ನೋಬಲ್ ಗ್ಯಾಸ್. ಇದಕ್ಕೆ ಒಂದು ಎಲೆಕ್ಟ್ರಾನ್ ತಗೊಂಡ್ರೆ ಇದ್ರ ಚಾರ್ಜ್ ಬರ್ತದೆ ಅಂದ್ರೆ ಈ ಪೊಸಿಷನ್ ಬರ್ತೈತಿ, ಹೌದಾ. ಇದೊಂದು ಎಲೆಕ್ಟ್ರಾನ್ ತಗೋತಾನೆಪ್ಪ ಇದ್ರ ಪೊಸಿಷನ್ ಬರ್ತೈತಿ, ಹೌದ್ರಿ. ಬಟ್ ಹೈಡ್ರೋಜನ್ ಕಂಪೇರ್ ಮಾಡಿದ್ರೆ ದೇರ್ ಇಸ್ ಓನ್ಲಿ 1 ಎಲೆಕ್ಟ್ರಾನ್, ಅದ್ರೊಳಗೆ ಒಂದೇ ಎಲೆಕ್ಟ್ರಾನ್ ಐತಿ. ಆ ಒಂದು ಎಲೆಕ್ಟ್ರಾನ್ ಹೊರಟಪ್ಪ ಅಂತಂದ್ರೆ ಏನಾಗ್ತದೆ ಖಾಲಿ ಆಗಿಬಿಡ್ತೈತಿ, ಅಂದ್ರೆ ದೇರ್ ಇಸ್ ನೋ ಎಕ್ಸಿಸ್ಟೆನ್ಸ್ ಆಫ್ ಹೈಡ್ರೋಜನ್. ಅದಕ್ಕೆ ಅದು ಏನು ಮಾಡ್ತೈತೆ ಇಲ್ಲಿ ಪಾರ್ಷಿಯಲಿ ಶೇರ್ ಮಾಡ್ಕೊಳ್ತಾವೆ 2 ಎಲೆಕ್ಟ್ರಾನ್ಸ್, ಹೌದಾ. ಏನು ಮಾಡ್ತೈತಿ ಇಲ್ಲಿ ಹೈಡ್ರೋಜನ್ ಮತ್ತು ಕ್ಲೋರಿನ್ ನೋಡಿ ಬಾಂಡ್ ಏನಾಗುತ್ತೆ ನಾವು ಇದು ಬಾಂಡ್ ಆಗಿದೆ, ಹೈಡ್ರೋಜನ್ ಮತ್ತು ಕ್ಲೋರಿನ್ ಬಾಂಡ್ ಐತೆ. ಇದು ಏನಾಗುತ್ತೆ ನಾವು ಸ್ಲೈಟ್ಲಿ ಡೆಲ್ಟಾ ಪಾಸಿಟಿವ್ ಅಂತ ವರ್ಡ್ ಯೂಸ್ ಮಾಡ್ತೀವಿ, ಇದು ಡೆಲ್ಟಾ ನೆಗೆಟಿವ್ ಅಂತ ವರ್ಡ್ ಯೂಸ್ ಮಾಡ್ತೀವಿ, ಹೌದ್ರಿ. ಇದ್ರ ಫೋರ್ಸ್ ಜಾಸ್ತಿ ಇರೋದ್ರಿಂದ ಒಂದು ಎಲೆಕ್ಟ್ರಾನ್ ಕಸ್ಕೊಂಡಾಗ ಮಾಡ್ತಿರ್ತೈತಿ ಆಕ್ಚುಲಿ, ಅದು ಪೂರ್ತಿ ಕೊಟ್ಟಿರಂಗಿಲ್ಲ. ಬಟ್ ಇದೇನು ಮಾಡ್ತೈತಿ ಇದ್ರ ಕಡೆ ಎಲೆಕ್ಟ್ರಾನ್ ಇಸ್ಕೊಂಡಾಗ ಮಾಡಿರ್ತೈತಿ. ಅದಕ್ಕೆ ಇದನ್ನ ಮೈನಸ್ ಚಾರ್ಜ್ ಅಂತ ಬರೀತೀವಿ ನಾವು, Cl ಮೈನಸ್ ಅಂತ ಬರೀತೀವಿ. ಇದನ್ನ ಇದು ಕೊಟ್ಟಿರ್ತೈತಿ ಆಕ್ಚುಲಿ ಶೇರ್ ಮಾಡ್ಕೊಂಡಿರೋದಕ್ಕೆ ಡೆಲ್ಟಾ ಪ್ಲಸ್ ಅಂತ ಹಾಕಿ, ಹೌದ್ರಿ. ಅರ್ಥ ಆಗತ್ತೆ. ಸೊ ಇವೇನಪ್ಪ ಅಂದ್ರೆ ಯೂಶುವಲಿ ಏನಾಗೈತಿ ಇಲ್ಲಿ ಹೋಲ್ಸ್ ಆಲ್ರೆಡಿ ಕ್ರಿಯೇಟ್ ಆಗೈತಿ, ಅಂದ್ರೆ ಇಟ್ ವಿಲ್ ಜಸ್ಟ್ ಮೆನ್ಷನ್ ಆಸ್ ಡೆಲ್ಟಾ ಪ್ಲಸ್ ಅಂಡ್ ಇಟ್ ಇಸ್ ಮೆನ್ಷನ್ ಆಸ್ ಡೆಲ್ಟಾ ಮೈನಸ್ ಅಂತ ಕರಿತೀವಿ ನಾವು. ಇದು ಡೆಲ್ಟಾ ಮೈನಸ್ ಅಂತ ಕರಿತೀವಿ, ಇದಕ್ಕೆ ಡೆಲ್ಟಾ ಪ್ಲಸ್ ಅಂತ ಕರಿತೀವಿ. ದಿಸ್ ಇಸ್ ಪಾರ್ಷಿಯಲ್ ಚಾರ್ಜ್. ಎಂಡ್ ಆಫ್ ದ ಡೈಪೋಲ್ ಪ್ರೊಸೆಸ್ ಪಾರ್ಷಿಯಲ್ ಚಾರ್ಜ್ ಅಂತ ಕರೀತಾರೆ. ಪಾರ್ಷಿಯಲ್ ಚಾರ್ಜ್ ಯಾಕಾಗೈತಿ, ಇದು ಕಂಪ್ಲೀಟ್ ಆಗಿ ಕೊಟ್ಟಿಲ್ಲ ಎಲೆಕ್ಟ್ರಾನ್, ಇದು ಕಂಪ್ಲೀಟ್ ಆಗಿ ಇಸ್ಕೊಂಡಿಲ್ಲ, ಅಲ್ಲಿ ಶೇರಿಂಗೂ ಐತೆ ಎರಡು ತರ, ಹೌದ್ರಿ. ಇದಕ್ಕೊಂದು ಎಲೆಕ್ಟ್ರಾನ್ ಬೇಕಾಗೈತಿ, ಇದಕ್ಕೊಂದು ಎಲೆಕ್ಟ್ರಾನ್ ಬೇಕಾಗೈತಿ. ಬಟ್ ಏನು ಮಾಡಿದಪ್ಪ ಎರಡು ಕೂಡ ಒಂದೊಂದು ಎಲೆಕ್ಟ್ರಾನ್ ಶೇರ್ ಮಾಡ್ಕೊಂಡಿದ್ರು, ಅದಕ್ಕೆ ಏನು ಮಾಡಿದ್ರೆ ಪಾರ್ಷಿಯಲ್ ಚಾರ್ಜ್ ಅಂತ ಕರಿತೀವಿ ನಾವು. ಇಟ್ ಈಸ್ ರಿಪ್ರೆಸೆಂಟೆಡ್ ಬೈ ಡೆಲ್ಟಾ. ಕ್ಲಿಯರ್. ಸೊ ಎಂಡ್ಸ್ ಆಫ್ ದ ಡೈಪೋಲ್ ಪ್ರೊಸೆಸ್ ಪಾರ್ಷಿಯಲ್ ಚಾರ್ಜ್ ಅಂಡ್ ಇಸ್ ರಿಪ್ರೆಸೆಂಟೆಡ್ ಬೈ ಡೆಲ್ಟಾ ಅಂತ ಕರಿತೀವಿ. ಕ್ಲಿಯರ್. ಅಂಡ್ ನೆಕ್ಸ್ಟ್ ನೋಡ್ರಿ ಏನಾಗೈತೆ ಈ ಪಾರ್ಷಿಯಲ್ ಚಾರ್ಜ್ ಅಂತ ಹೆಂಗಿರ್ತೈತಪ್ಪ ಅಂದ್ರೆ 1 ಯೂನಿಟ್ ಚಾರ್ಜ್ ಗಿಂತಲೂ ಕಡಿಮೆ ಇರ್ತೈತಿ. ಅದು 1 ಯೂನಿಟ್ ಚಾರ್ಜ್ ಮಾಡಿ ನಿಮ್ಗೆ ಗೊತ್ತಿದೆ ಫಿಸಿಕ್ಸ್ ನಾವು ಎಷ್ಟಪ್ಪ 1.6 into 10⁻⁻19 ಕೂಲಂಬ್ ಅಂತ ಕರಿತೀವಿ ನಾವು. 1 ಯೂನಿಟ್ ಚಾರ್ಜ್ ಅಂತ ಇಷ್ಟಕ್ಕಿಂತಲೂ ಏನಪ್ಪ ಅಂದ್ರೆ ಕಡಿಮೆ ಇರ್ತದೆ ಅಂತ ಹೇಳ್ತಾರೆ ಅವರು, ಅಂದ್ರೆ ಯಾವುದು ಈ ಚಾರ್ಜ್ ಪಾರ್ಷಿಯಲ್ ಚಾರ್ಜ್ ಅಂದ್ರೆ ಹೆಂಗಿರ್ತದಪ್ಪ ಅಂದ್ರೆ ಈ ಚಾರ್ಜು ಇದಕ್ಕಿಂತಲೂ ಕಡಿಮೆ ಇರ್ತದೆ ಅಂತ ಹೇಳ್ತಾರೆ. ಕ್ಲಿಯರ್. ನೆಕ್ಸ್ಟ್ ನೋಡ್ರಿ ಏನಪ್ಪ ಅಂದ್ರೆ ಈ ಡೈಪೋಲ್ ಫೋರ್ಸ್ ಅನ್ನೋದು ಏನಪ್ಪ ಅಂದ್ರೆ ಇಟ್ ಇಸ್ ಸ್ಟ್ರಾಂಗರ್ ದ್ಯಾನ್ ವರ್ಡ್ ಆಸ್ ಡಿಸ್ಪರ್ಷನ್ ಫೋರ್ಸ್. ವೀಕ್ ಡಿಸ್ಪರ್ಷನ್ ಅಂತ ವರ್ಡ್ ಯೂಸ್ ಮಾಡ್ತೀವಿ ಅದಕ್ಕೆ, ಅಥವಾ ಲಂಡನ್ ಫೋರ್ಸ್ ಅಂತ ಕರಿತೀವಿ, ಹೌದಾ. ಈ ಲಂಡನ್ ಫೋರ್ಸ್ ಗಿಂತ ಏನಪ್ಪ ಅಂದ್ರೆ ಈ ಡೈಪೋಲ್ ಫೋರ್ಸ್ ಏನೈತ್ರಿ ಸ್ವಲ್ಪ ಸ್ಟ್ರಾಂಗ್ ಐತೆ ಅಂತ ಹೇಳ್ತಾರೆ. ಕ್ಲಿಯರ್. ಸೊ ಡೈಪೋಲ್ ಫೋರ್ಸ್ ಗಿಂತ ಏನಪ್ಪ ಅಂದ್ರೆ ಸಾರಿ ಇಟ್ ಇಸ್ ವಾಟ್ ಇಟ್ ಇಸ್ ಸ್ಟ್ರಾಂಗರ್ ದ್ಯಾನ್ ದ ವಾಟ್ ಇಟ್ ಇಸ್ ಫಸ್ಟ್ ಒನ್ ಡಿಸ್ಪರ್ಷನ್ ಫೋರ್ಸ್ ಗಿಂತ ಏನಪ್ಪ ಅಂದ್ರೆ ಸ್ಟ್ರಾಂಗ್ ಇರ್ತೈತೆ ಅಂತ ಹೇಳ್ತಾರೆ. ಕ್ಲಿಯರ್ ರೀ. So this dipole force is stronger than the what London force, but what is weaker than the ion interaction ಅಂತ ಹೇಳ್ತಾರೆ. ಹೌದಾ. ಎರಡು ಪರ್ಮನೆಂಟ್ ಅಯಾನ್ಸ್ ಫಾರ್ ಎಕ್ಸಾಂಪಲ್ NaCl ತಗೊಂಡ್ರೆ ಬಾರ Na+ ಅಂತ ಬರೀತೀವಿ, Cl- ಅಂತ ಬರೀತೀವಿ, ಹೌದಾ. ಸೊ ಅವು ಅಯಾನ್ಸ್ ನಡುವಿರುವಂತಹ ಇಂಟರಾಕ್ಷನ್ ಗಿಂತಲೂ ಏನಪ್ಪಾ ಅಂದ್ರೆ ಇದು ಸ್ವಲ್ಪ ಇದ್ರ ಎನರ್ಜಿ ಕಡಿಮೆ ಇರ್ತೈತಿ. ಬಟ್ ಡಿಸ್ಪರ್ಷನ್ ಫೋರ್ಸ್ ಕಂಪೇರ್ ಮಾಡಿದ್ರೆ ಸ್ಟ್ರಾಂಗ್ ಇರ್ತೈತಿ ಅಂತ ಹೇಳ್ತಾರೆ. ಕ್ಲಿಯರ್ ರೀ. That is third one. ಏನ ಯಾಕೆ ಮಾತ್ರ ಏನಾಗಿದ್ರಲ್ಲಿ ಬರೇ ಓನ್ಲಿ ಪಾರ್ಷಿಯಲ್ ಚಾರ್ಜ್ ಇಸ್ ಇನ್ವಾಲ್ವ್. ಯಾಕೆ ಕಡಿಮೆ ಐತಿ ನೋಡಿ ವರ್ಡ್ ಹೇಳ್ತಾನ ಸ್ಟ್ರಾಂಗರ್ ದ್ಯಾನ್ ಲಂಡನ್ ಫೋರ್ಸ್. ದಿಸ್ ಡೈಪೋಲ್ ಫೋರ್ಸ್ ಇಸ್ ಸ್ಟ್ರಾಂಗರ್ ದ್ಯಾನ್ ದ ಲಂಡನ್ ಫೋರ್ಸ್ ಬಟ್ ವೀಕರ್ ದ್ಯಾನ್ ದ ಅಯಾನಿಕ್ ಇಂಟರಾಕ್ಷನ್. ಅಯಾನ್ ಇಂಟರಾಕ್ಷನ್ ಗಿಂತ ಕಡಿಮೆ ಇರ್ತೈತಿ. ಯಾಕಪ್ಪ ಅಂತಂದ್ರೆ ಬಿಕಾಸ್ ಓನ್ಲಿ ಇಟ್ ಹ್ಯಾಸ್ ಪಾರ್ಷಿಯಲ್ ಚಾರ್ಜ್, ಅಲ್ಲಿ ಪಾರ್ಷಿಯಲ್ ಚಾರ್ಜ್ ಇನ್ವಾಲ್ವ್ ಆಗೈತಿ. ಅದಕ್ಕಾಗಿ ಇದು ಸ್ವಲ್ಪ ಅಷ್ಟು ಸ್ಟ್ರಾಂಗ್ ಆಗಿದೆ. ಅದಕ್ಕಿಂತಲೂ ಅಯಾನ್ ಇಂಟರಾಕ್ಷನ್ ಗಿಂತಲೂ ಕಡಿಮೆ ಸ್ಟ್ರಾಂಗ್ ಇರ್ತೈತಿ, ಬಟ್ ಡಿಸ್ಪರ್ಷನ್ ಫೋರ್ಸ್ ಗಿಂತ ಜಾಸ್ತಿ ಇರ್ತೈತಿ. ಕ್ಲಿಯರ್. ಅಂಡ್ ಅಟ್ರಾಕ್ಟಿವ್ ಫೋರ್ಸ್ ವಿಲ್ ವಾಟ್ ಇಟ್ ಇಸ್ ಆಬ್ವಿಯಸ್ಲಿ ಡಿಕ್ರೀಸ್. ಅಟ್ರಾಕ್ಟಿವ್ ಫೋರ್ಸ್ ಏನಾಗೈತಿ ಅಂದ್ರೆ ಡಿಕ್ರೀಸ್ ಆಗೋದು ಹೋಗ್ತೈತಿ. ಹೆಂಗ್ ನೀವು ಆಟಮ್ಸ್ ಅನ್ನ ಅಥವಾ ಮಾಲಿಕ್ಯೂಲ್ಸ್ ಅನ್ನ ದೂರ ಒಯ್ತಿರ್ಲಿ ಹಂಗೆ, ಹೌದ್ರಿ. ಸೊ ಹೇಳ್ತಾರೆ ಇಫ್ ದ ಅಟ್ರಾಕ್ಟಿವ್ ಫೋರ್ಸ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಡಿಸ್ಟೆನ್ಸ್ ಬಿಟ್ವೀನ್ ದ ಡೈಪೋಲ್ಸ್. ಇವೆರಡು ಡೈಪೋಲ್ಸ್ ಏನಪ್ಪ ಡಿಸ್ಟೆನ್ಸ್ ದೂರ ಹೋಗೋದ್ರಪ್ಪ ಏನಾಗೈತಿ ಅಟ್ರಾಕ್ಟಿವ್ ಫೋರ್ಸ್ ಕಡಿಮೆ ಆಗೋದು ಬರ್ತೈತಿ. ಬಟ್ ಇವೆರಡು ಎಷ್ಟು ನಿಯರ್ ಇರ್ತಾವಲ್ಲ ಅಷ್ಟು ಏನಾಗೈತಿ ಅಟ್ರಾಕ್ಟಿವ್ ಫೋರ್ಸ್ ಜಾಸ್ತಿ ಆಗ್ತೈತೆ ಅಂತ ಹೇಳ್ತಾರೆ. ಕ್ಲಿಯರ್ ರೀ. ನೆಕ್ಸ್ಟ್ ಪಾಯಿಂಟ್ ದ ಇಂಟರಾಕ್ಷನ್ ಎನರ್ಜಿ ಈಸ್ ಪ್ರಪೋರ್ಷನಲ್ ಟು 1/r cube. The interaction energy is proportional to 1/r cube.
ಇಂಟ್ರಾಕ್ಷನ್ ಅಂತ ಹೇಳಿದ್ರಲ್ಲ, ಸೊ ಎರಡು ಅಟಮ್ಸ್ ಯಾವ ತರ ಕಂಬೈಂಡ್ ಆಗ್ತಾವ ಅನ್ನೋದೇನ ಡಿಪೆಂಡ್ಸ್ ಇರ್ತೈತಿ. ಅದಕ್ಕೆ ನಾವು ಇಂಟ್ರಾಕ್ಷನ್ ಎನರ್ಜಿ ಅಂತ ಹೇಳ್ತೀವಿ. ಹೌ ದೇ ಆರ್ ವರ್ಡ್ ಇಸ್ ಕಂಬೈನಿಂಗ್ ಈಚ್ ಅದರ್, ಹೌ ದೇ ಆರ್ ಅಟ್ರಾಕ್ಟಿಂಗ್ ಈಚ್ ಅದರ್ ಅನ್ನೋದು ಇಂಟ್ರಾಕ್ಷನ್ ಎನರ್ಜಿ ಆಗ್ತೈತಿ. ಸೊ ಅದೇನಾಗೈತಿ ಅಂದ್ರೆ ಇಟ್ ಇಸ್ ಆಲ್ಸೋ proportional to 1 by r3, so r cube, nothing but r is what it is, the distance between the two what it is molecules, ಆ ಎರಡು ತಗೊಂಡಿರುವಂತ ಡಿಸ್ಟೆನ್ಸ್ ರೀ. ಇನ್ನ ಇದು ಯಾವಾಗಪ್ಪ ಅಂತಂದ್ರೆ 1 by r cube ಸ್ಟೇಷನರಿ ಪೋಲಾರ್ ಮಾಲಿಕ್ಯೂಲ್ ಅಂತ ಹೇಳ್ತಾರೆ. ಸೊ ಈ ಎರಡು ಪೋಲಾರ್ ಮಾಲಿಕ್ಯೂಲ್ಸ್ ಅದಾವ. ಈ ಎರಡು ಪೋಲಾರ್ ಮಾಲಿಕ್ಯೂಲ್ಸ್ ಹೆಂಗಿರಬೇಕು, ಹಿಂಗೆ ನಿಂತಿರ್ಬೇಕು, ಅಂದ್ರೆ ಎರಡು ಹಿಂಗೆ ಇದಾಗಿರ್ಬೇಕು. ಕೆಲವೊಂದು ಪೋಲಾರ್ ಮಾಲಿಕ್ಯೂಲ್ಸ್ ಏನ್ ಮಾಡ್ತಾರೆ ರೊಟೇಟ್ ಆಗ್ತಿರ್ತಾವ, ಹೌದಾ? ಆ ರೊಟೇಟ್ ಆಗ್ತಿರ್ತೀವಿ ಅಂದ್ರೆ ಅವಾಗ ಮಾತ್ರ ಏನಿರ್ತೈತಿ ಇಂಟ್ರಾಕ್ಷನ್ ಎನರ್ಜಿ ಬೇರೆ ಇರ್ತೈತಿ. ಯಾಕಂದ್ರೆ ಜಾಸ್ತಿ ಫೋರ್ಸ್ ಬೇಕಾಗ್ತೈತಿಲ್ಲ ಅವಾಗ, ಹೌದಾ? ಎರಡು ಸ್ಟೇಬಲ್ ಇರ್ತಂದ್ರೆ ಈಸಿಲಿ ಅಟ್ರಾಕ್ಟ್ ಆಗ್ತಾವ, ಹೌದ್ರಿ? ಸೊ ನೋಡ್ರಿ, the interaction energy is proportional to 1 by r to the power of 3 means r cube, and they are the stationary polar molecule. But other ಏನಾಗೈತಿ ಅಂದ್ರೆ 1 by r to the power of 6, 1 divided by r to the power of 6 ಆಗ್ತೈತಿ. ಯಾವಾಗಪ್ಪ ಅಂತಂದ್ರೆ rotating polar molecule ಅಂತ ಹೇಳ್ತಾರೆ. ಸೊ ಈ ಮಾಲಿಕ್ಯೂಲ್ಸ್ ಎರಡು ರೊಟೇಟ್ ಆಗಕತ್ತಿದ್ವು ಮಾತ್ರ ಅವಾಗ ಏನಾಗ್ತೈತಿ ನಮ್ಗೆ ಎಷ್ಟು ಬೇಕು ಇಂಟ್ರಾಕ್ಷನ್ ಎನರ್ಜಿ 1 by r to the power of 6 ಬೇಕು. ಎರಡು ಸ್ಟೇಷನರಿ ಇದ್ದವಪ್ಪ ಅಂದ್ರೆ 1 by r cube ಇರ್ತೈತ್ರಿ. ಎರಡು ಮೂವ್ಮೆಂಟ್ ಆಗ್ತಿದ್ವಪ್ಪ ಅಂದ್ರೆ 1 divided by r to the power of 6 ಇರ್ತೈತಿ ಅಂತ ಹೇಳ್ತಾರೆ. ಕ್ಲಿಯರ್? ದಿಸ್ ಇಸ್ ಆಲ್ ಅಬೌಟ್ ದ ವಾಟ್ dipole force. This is second type of what it is van der Waals force. ಇದು ಎರಡನೇ ಟೈಪ್. van der Waals force ನಲ್ಲಿ ಎರಡನೇ ಟೈಪ್. ಒಂದನೇದು ಏನಂತಲೇ weak dispersion force or London force ಅಂತ ನೋಡಿದ್ವಿ. ಎರಡನೇದು dipole force. ಈ ಸ್ಟೇಟ್ಮೆಂಟ್ ಒಳಗೆ ಹೇಳ್ತೀವಿ ನಾವು dipole ಅಂದ್ರೆ two molecules, ಹೌದಾ? ಒಂದು ಡೈಪೋಲ್. ಸೊ ಎರಡು ಡೈಪೋಲ್ ಮೂಮೆಂಟ್, ಎರಡು ಡೈಪೋಲ್ ಮಾಲಿಕ್ಯೂಲ್ಸ್ ಏನಾಗತ್ತವೆ ಕಂಬೈಂಡ್ ಆಗತ್ತವು. ಡೈಪೋಲ್ ಅಂತ ದೇ ಆರ್ ಆಲ್ರೆಡಿ ಪರ್ಮನೆಂಟ್ಲಿ ಪೋಲರೈಸ್ಡ್ ಅಂತ ಹೇಳ್ತೀವಿ ನಾವು. ಈಗಾಗಲೇ ಅವ್ರ ಮೇಲೆ ಚಾರ್ಜ್ ಐತ್ರಿ, ಹೌದು? ಅದನ್ನ ಹೆಂಗ್ ಮೆನ್ಷನ್ ಮಾಡ್ತೀವಪ್ಪ ಅಂದ್ರೆ ಡೆಲ್ಟಾ ಪ್ಲಸ್ ಅಂಡ್ ಡೆಲ್ಟಾ ಮೈನಸ್ ಅಂತ ಮೆನ್ಷನ್ ಮಾಡ್ತೀವಿ. ಸೊ ಆ ಎರಡು ಮಾಲಿಕ್ಯೂಲ್ಸ್ ಯಾವ ತರ ಫೋರ್ಸ್ ಐತೆ ಅನ್ನೋದು ಏನಪ್ಪಾ ಅಂತಂದ್ರೆ ಡೈಪೋಲ್ ಫೋರ್ಸ್ ಅಂತ ಕರಿತೀವಿ, ಹೌದಾ? ಡೈಪೋಲ್ ಫೋರ್ಸಸ್ ಆರ್ ದ ಫೋರ್ಸಸ್ that act between the water, that act between molecules which have permanently dipole ಅಂತ ಹೇಳ್ತಾರೆ. ಎರಡು ಪರ್ಮನೆಂಟ್ಲಿ ಅಂದ್ರೆ ಈಗಾಗಲೇ ಡೈಪೋಲ್ ಇರುವಂತ ಎರಡು ಮಾಲಿಕ್ಯೂಲ್ಸ್ ಕಂಬೈಂಡ್ ಆದಾಗ ಏನು ಫೋರ್ಸ್ ಬೇಕಿಲ್ಲ ಅವೆರಡು ಕಂಬೈಂಡ್ ಆಗ ಆ ಒಂದು ಫೋರ್ಸ್ ಏನ್ ಹೇಳ್ತೀವಿ ನಾವು ಡೈಪೋಲ್ ಫೋರ್ಸ್ ಅಂತ ಕರಿತೀವಿ. ಕ್ಲಿಯರ್? ಸೊ ಈಸಿ ಇದೆ. ಕ್ಲಿಯರ್? ಸೊ ದಿಸ್ ಇಸ್ ಆಲ್ ಅಬೌಟ್ ದ ವಾಟ್ dipole force. And next last one is what the third type, that is dipole induced dipole ಅಂತ ಹೇಳ್ತಾರೆ, ಹೌದಾ? ಸೊ ನೋಡಿ ಸ್ಟೇಟ್ಮೆಂಟ್ ಒಳಗೆ ನಾವು ಏನು ಹೇಳೋ ಸ್ವಲ್ಪ ಅರ್ಥ ಆಗ್ತೈತೆ ನೋಡ್ರಿ. ಫಸ್ಟ್ ಒನ್ ಏನಂದ್ರೆ ಡಿಸ್ಪರ್ಷನ್ ಆರ್ ಲಂಡನ್ ಫೋರ್ಸ್ ಅಂತ ಇತ್ತು. ಅದು ಎಲ್ಲಿ ನಮಗೆ ಕಂಡು ಬರ್ತದಪ್ಪ ಅಂದ್ರೆ ಟೂ ಅಟಮ್ಸ್ ಆರ್ ಮಾಲಿಕ್ಯೂಲ್ಸ್ ವಿಚ್ ಆರ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಅಂತ ಹೇಳ್ತಿದ್ರು. ಎರಡು ನ್ಯೂಟ್ರಲ್ ಆಗಿರುವಂತ ಅಟಮ್ಸ್ ಅಥವಾ ಎರಡು ನ್ಯೂಟ್ರಲ್ ಆಗಿರುವಂತ ಮಾಲಿಕ್ಯೂಲ್ಸ್ ನಡುವೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಯ್ತಂದ್ರೆ ಅದೇನು ಅದಕ್ಕೆ ವೀಕ್ ಡಿಸ್ಪರ್ಷನ್ ಫೋರ್ಸ್ ಅಂತ ಕರಿತಿದ್ವಿ ನಾವು. ಆದ್ರೆ ಇನ್ನು ಎರಡು ಪೋಲಾರ್ ಇರುವಂತ ಮಾಲಿಕ್ಯೂಲ್ಸ್ ಅಟ್ರಾಕ್ಟ್ ಆದ್ವು ಅಂದ್ರೆ ಡೈಪೋಲ್ ಫೋರ್ಸ್ ಅಂತ ಕರಿತಿದ್ವಿ. ಇನ್ನು ಮೂರನೇದು ಏನಪ್ಪ ಅಂದ್ರೆ ಡೈಪೋಲ್ ಇಂಡ್ಯೂಸ್ಡ್ ಡೈಪೋಲ್ ಅಂತ ಹೇಳ್ತಾರೆ. ಡೈಪೋಲ್ ಇಂಡ್ಯೂಸ್ಡ್ ಡೈಪೋಲ್ ಅಂದ್ರೆ ಅದಕ್ಕೆ ನೋಡ್ರಿ ಕಾಮನ್ ಆಗಿ ಒಂದು ಡೈಪೋಲ್ ಮೀನ್ಸ್ ಒನ್ ಅಟಮ್ ವಿಚ್ ಇಸ್ ಆಲ್ರೆಡಿ ಪೋಲರೈಸ್ಡ್. ಫಾರ್ ಎಕ್ಸಾಂಪಲ್ ಒಂದು ಅಟಮ್ ಐತಿ, ಅದು ಸರಿ ಒಂದು ಮಾಲಿಕ್ಯೂಲ್ ಐತಿ. ಸೊ ಇವು ಮಾಲಿಕ್ಯೂಲ್ದಾಗ ಏನಪ್ಪ ಅಂದ್ರೆ ಸೊ ಎ ಬಿ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಮಾಲಿಕ್ಯೂಲ್. ಸೊ ಇಲ್ಲಿ ಏನಾಗೈತಪ್ಪ ಅಂತಂದ್ರೆ ಇಟ್ ಇಸ್ ಆಲ್ರೆಡಿ ಪೋಲರೈಸ್ಡ್. ಒಂದ್ ಕಡೆ ಪಾಸಿಟಿವ್ ಐತಿ, ಒಂದ್ ಕಡೆ ನೆಗೆಟಿವ್ ಐತಿ. ಸೊ ಅದನ್ನ ಹೆಂಗೆ ಮೆನ್ಷನ್ ಮಾಡ್ತೀವಿ, ಹೌದಾ? ಪಾಸಿಟಿವ್ ಸೈಡ್ ಹೆಂಗೆ ಮಾಡ್ತೀರಿ, ನೆಗೆಟಿವ್ ಸೈಡ್ ಈ ತರ ಎಲ್ಲ ಮಾಡಿ ತೋರಿಸ್ತೀವಿ ನಾವು, ಹೌದ್ರಿ? ಸೊ ದಿಸ್ ಇಸ್ ಒನ್ ಮಾಲಿಕ್ಯೂಲ್ ವಿಚ್ ಇಸ್ ಆಲ್ರೆಡಿ ಪೋಲರೈಸ್ಡ್, ಡೈಪೋಲ್ ಮಾಲಿಕ್ಯೂಲ್ ಅಂತ ಇರ್ತೀನಿ ನಾನು. ಸೊ ದಿಸ್ ಇಸ್ ಡೈಪೋಲ್ ಮಾಲಿಕ್ಯೂಲ್. ಕ್ಲಿಯರ್? ಇದೊಂದು ಡೈಪೋಲ್ ಮಾಲಿಕ್ಯೂಲ್ ಐತಿ. ಇನ್ನೊಂದು ಐತಿ ಅದು ಹೆಂಗಪ್ಪ ಅಂದ್ರೆ ನಾನ್ ಪೋಲಾರ್ ಮಾಲಿಕ್ಯೂಲ್ ಐತಿ. ಅಂದ್ರೆ ಇನ್ನೊಂದು ಮಾಲಿಕ್ಯೂಲ್ ಐತಿ, ಇದು ನಾನ್ ಪೋಲಾರ್ ಮಾಲಿಕ್ಯೂಲ್ ಐತಿ. ಇಲ್ಲಿ ಯಾವುದೋ ತರ ಚಾರ್ಜ್ ಅನ್ನೋದಿಲ್ಲ, ನಾನ್ ಪೋಲಾರ್ ಮಾಲಿಕ್ಯೂಲ್ ಐತಿ. ನಾನ್ ಪೋಲಾರ್ ಮಾಲಿಕ್ಯೂಲ್, ಹೌದ್ರಿ? ಸೊ ಇಂಡ್ಯೂಸ್ಡ್ ಅನ್ನೋದು ವರ್ಡ್ ಏನಾದ್ರೆ ಹೇಳ್ತೀವಿ ನೋಡಿ. ಇಂಡ್ಯೂಸ್ಡ್ ಅಂದ್ರೆ ಏನಪ್ಪಾ ಅಂದ್ರೆ ಕಿವಿ ತುಂಬಿಸೋದು ಅಂತಾರಲ್ಲ ಆ ತರ ಇಂಡ್ಯೂಸ್ಡ್ ಅಂತ. ಕ್ಲಿಯರ್ ರೀ? ಸೊ ಯಾವ್ದಾರ ಮಾತು ಮಾಡ್ಕೊಂಡು ಹೋಗ್ತಿರ್ತಾರೆ ಅವ್ರು ಕೆಲವರು. ಸೊ ಇಂಡ್ಯೂಸ್ಡ್ ಡೈಪೋಲ್ ಅಂತ ಏನಪ್ಪಾ ಅಂದ್ರೆ ಇದು ಈಗಾಗಲೇ ಪೋಲರೈಸ್ಡ್ ಐತಿ, ಹೌದ್ರಿ?
ಈ ಪೋಲರೈಸರ್ ಏನು ಮಾಡಬೇಕು ಇದ್ರ ಕಿವಿ ತುಂಬಿಸ್ತೈತ್ರಿ ಅಂದ್ರೆ ಏನು ಮಾಡ್ತೈತಿ ನಾ ಹಿಂಗಾದ್ರೆ ನೀನು ಹಿಂಗಾಗತ್ತೆ ಅದಕ್ಕೆ ಏನು ಮಾಡ್ತೈತಿ ಪ್ರೆಷರ್ ಹಾಕೈತಿ ಹೌದಾ ಅದನ್ನ ಹೇಳ್ತಾರೆ ದ ಫೋರ್ಸ್ ಆಪರೇಟ್ಸ್ ಬಿಟ್ವೀನ್ polar molecules and non-polar molecules. Other the force of attraction which operates between the what polar molecule and the non-polar molecule ಅಂತ ಹೇಳ್ತಾರೆ ಹೌದ್ರಿ the force operates between the polar molecules and non-polar molecules. ನೋಡಿ ಇನಿಷಿಯಲ್ ಏನಂದ್ರೆ ಇಲ್ಲಿ ಚಾರ್ಜ್ ಐತಿ ಈಗಾಗಲೇ ಇದು ಪರ್ಮನೆಂಟ್ ಡೈಪೋಲ್ ಐತ್ರಿ ಇದು ನಾನ್ ಪೋಲಾರ್ ಐತಿ ಇಲ್ಲಿ ಯಾವುದೇ ತರ ಚಾರ್ಜ್ ಇಲ್ಲ ಬಟ್ ಇದೇನ್ ಮಾಡೋದಪ್ಪ ಅಂದ್ರೆ ಇದನ್ನು ಪ್ರೆಷರ್ ಹಾಕಿತ್ತು ಏನಂತಾರೆ ಯು ಶುಡ್ ಆಲ್ಸೋ ಹ್ಯಾವ್ ಸಮ್ ಚಾರ್ಜ್ ನಿಮಗೂ ಏನಪ್ಪ ಅಂದ್ರೆ ಚಾರ್ಜ್ ತಗೋಬೇಕಂತ ಅದೇನು ಮಾಡ್ತೈತಿ ಪ್ರೆಷರ್ ಹಾಕೈತಿ ಅವಾಗ ಏನು ಮಾಡ್ತದೋ ಸೊ ಇಟ್ ಇಸ್ ಅಗೇನ್ ಆಸ್ ಇಟ್ ಇಸ್ ಹಿಂಗೆ ಇರ್ತೈತಿ ಇದೇನು ಹಾಕೈತಿ ಅಂದ್ರೆ ಡಿ ಫಾರ್ಮ್ ಆಗೈತಿ ಇದು ಡಿ ಫಾರ್ಮ್ ಆಗಿ ಸ್ವಲ್ಪ ಶೇಪ್ ಏನು ಮಾಡ್ಕೊಳ್ತೈತಿ ಹೆಂಗೆ ಮಾಡ್ಕೊತೈತಿ ಶೇಪ್ ಹೌದ್ರೆ ಇಟ್ ವಿಲ್ ಗೆಟ್ ಆಸ್ ಅ ಪೋಲಾರ್ ಶೇಪ್ ಅವಾಗ ಏನಾಗ್ತೈತಿ ಇಲ್ಲಿ ಈ ಕಡೆ ಪಾಸಿಟಿವ್ ಆಗ್ತೈತಿ ಈ ಕಡೆ ನೆಗೆಟಿವ್ ಆಗ್ತೈತಿ ಹೌದ್ರೆ ಅಗೇನ್ ದ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ವಿ ಕ್ಯಾನ್ ಶೋ ಇಟ್ ಲೈಕ್ ದಿಸ್ ಹಿಂಗೆ ತೋರಿಸ್ತೀವಿ ನಾವು ಇದು ಆಲ್ರೆಡಿ ಪೋಲಾರ್ ಇತ್ತು ಇದು ನಾನ್ ಪೋಲಾರ್ ಇತ್ತು ಅವಾಗ ಏನು ಮಾಡಿ ಇದರ ನಿಯರ್ ಬಂದ್ಗಳು ಏನಾಯ್ತು ಇಟ್ ವಿಲ್ ಇಂಡ್ಯೂಸ್ ಟು ದಿಸ್ ಒನ್ ಟು ಮೇಕ್ ಆಸ್ ಅ ಪೋಲಾರ್ ಒನ್ಸ್ ದೇ ಗಾಟ್ ದ ಚಾರ್ಜ್ ಹಿಯರ್ ಇಟ್ ಇಸ್ ನೆಗೆಟಿವ್ ಹಿಯರ್ ಇಟ್ ಇಸ್ ಪಾಸಿಟಿವ್ ಒನ್ಸ್ ದೇ ಗಾಟ್ ದ ಚಾರ್ಜ್ ವಾಟ್ ಹ್ಯಾಪನ್ಸ್ ದೇರ್ ಇಸ್ ವಾಟ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ದೀಸ್ ಟು ಮಾಲಿಕ್ಯೂಲ್ಸ್ ಹೌದ್ರಿ ಇವು ಯಾವಾಗ ಚಾರ್ಜ್ ಬರ್ತದೆ ಇದಕ್ಕೂ ಅವಾಗ ಏನಾಗೈತಿ ಎರಡು ನಡುವೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಅನ್ನೋದು ಆಗ್ತೈತಿ ಕ್ಲಿಯರ್ So only I was talking about the attractive force only, not the repulsive force. ಇಲ್ಲಿ repulsive force ಬಗ್ಗೆ ಮಾತಾಡಕತ್ತಿಲ್ಲ ನಾವು ಅಂತ ಬರೀ ಏನು ಮಾತಾಡಕತ್ತೀವಿ attractive force ಬಗ್ಗೆ ಅಷ್ಟೇ ಮಾತಾಡಕತ್ತೀವಿ ನಾವು ಹೌದ್ರೆ ಎರಡು ಅಟಾಮ್ಸ್ ನಡುವೆ ಎರಡು ಮಾಲಿಕ್ಯೂಲ್ಸ್ ನಡುವೆ ಎರಡು ಡೈಪೋಲ್ಸ್ ನಡುವೆ ಹೌದಾ ಸೊ ಯಾವ ಥರ ಅಟ್ರಾಕ್ಟಿವ್ ಫೋರ್ಸ್ ಆಗ್ತೈತಿ ಅನ್ನೋದ್ರ ಬಗ್ಗೆ ಮಾತಾಡಕತ್ತೀವಿ ಸೊ ದಿಸ್ ಇಸ್ ಥರ್ಡ್ ಒನ್ ಡೈಪೋಲ್ ಇಂಡ್ಯೂಸ್ಡ್ ಡೈಪೋಲ್ ದಿಸ್ ಇಸ್ ಡೈಪೋಲ್ ದಿಸ್ ಇಸ್ ಇಂಡ್ಯೂಸ್ಡ್ ಡೈಪೋಲ್ ಹೌದಾ ಇದು ಈಗಾಗಲೇ ಚಾರ್ಜ್ ಇದ್ದಿತ್ತು ಇದೇನು ಮಾಡಿಪ್ಪ ಇಂಡ್ಯೂಸ್ ಮಾಡಿದ್ದು ಅಂದ್ರೆ ಪ್ರೆಷರ್ ಹಾಕಿ ಮಾಡಿಸಿದ್ದು ಇವೆರಡರ ಇರುವಂತಹ ಫೋರ್ಸ್ ಆಫ್ ಅಟ್ರಾಕ್ಷನ್ಗೆ ನಾವು ಏನು ಹೇಳ್ತೀವಪ್ಪ ಅಂದ್ರೆ ಇಂಡ್ಯೂಸ್ಡ್ ಡೈಪೋಲ್ ಅಂತ ನಾವು ಕರಿತೀವಿ ಕ್ಲಿಯರಾ ಸೊ ಡೆಫಿನೇಷನ್ ಯಾವಾಗ ಏನಪ್ಪ ದ ಫೋರ್ಸ್ ಆಪರೇಟ್ಸ್ ಬಿಟ್ವೀನ್ ಪೋಲಾರ್ ಮಾಲಿಕ್ಯೂಲ್ ಅಂಡ್ ನಾನ್ ಪೋಲಾರ್ ಮಾಲಿಕ್ಯೂಲ್ ಅಂತ ಹೇಳ್ತಾರೆ ಒಂದು ಪೋಲಾರ್ ಮಾಲಿಕ್ಯೂಲ್ ಐತಿ ಇನ್ನೊಂದು ನಾನ್ ಪೋಲಾರ್ ಮಾಲಿಕ್ಯೂಲ್ ಐತಿ ಇವೆರಡರ ಏನು ಫೋರ್ಸ್ ಆಫ್ ಅಟ್ರಾಕ್ಷನ್ ಆಪರೇಟ್ ಆಗ್ತೈತೆ ಅದನ್ನ ಏನು ಹೇಳ್ತೀವಿ ನಾವು ಡೈಪೋಲ್ ಇಂಡ್ಯೂಸ್ಡ್ ಡೈಪೋಲ್ ಅಂತ ಕರಿತೀವಿ ನೋಡಿ ಏನೇನು ಹೇಳ್ತಾವ ಅ ಪರ್ಮನೆಂಟ್ ಡೈಪೋಲಾರ್ ಮಾಲಿಕ್ಯೂಲ್ what happens induces polarity ಅಂತ ಹೇಳ್ತಾರೆ induces polarity ಅಂದ್ರೆ ಇದು ಪ್ರೆಷರೈಸ್ ಅದು ಇಂಡ್ಯೂಸ್ ಮಾಡ್ತದೆ ಪ್ರಚೋದನೆ ಕೊಡ್ತದೆ ಅದಕ್ಕೆ ಅಂದ್ರೆ ಇದಕ್ಕೆ ಇದು ಏನು ಮಾಡ್ತದೆ ಇದಕ್ಕೆ ಪ್ರಚೋದನೆ ಮಾಡ್ತದೆ ಏನು ಹಿಂಗೆ ಆಗುವಂಥದ್ದು ಹೌದಾ this a permanent dipolar molecule induces polarity in non-polar molecule by deforming its electronic charge ಅಂತ ಅಂದ್ರೆ ಇದರೊಳಗೆ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಮಾಡಿ ಡಿಫಾರ್ಮ್ ಮಾಡ್ತೈತಿ ಅಂದ್ರೆ ಹೆಂಗ್ರಿ ಸೆಂಟ್ರಲ್ ಪಾಸಿಟಿವ್ ಇತ್ತು ಸರೌಂಡೆಡ್ ಬೈ ಎಲೆಕ್ಟ್ರಾನ್ ಇದು ಹೊರಗಡೆ ಎಲೆಕ್ಟ್ರಾನ್ ಐತ್ರಿ ಇದನ್ನ ಡಿಫಾರ್ಮ್ ಮಾಡ್ತದೆ ಏನು ಮಾಡ್ತು ಒಂದ್ ಕಡೆ ಪಾಸಿಟಿವ್ ಬರೋಂಗ್ ಮಾಡ್ತು ಒಂದ್ ಕಡೆ ನೆಗೆಟಿವ್ ಬರೋಂಗ್ ಮಾಡ್ತು ಅರ್ಥ ಆಗಿದ್ರೆ ಸೊ ದಿಸ್ ಇಸ್ ದ ವಾಟ್ ಕಾನ್ಸೆಪ್ಟ್ ಈ ನೋಡ್ರಿ ಇಂಡ್ಯೂಸ್ಡ್ ಡೈಪೋಲ್ ಮೂವ್ಮೆಂಟ್ ಅನ್ನೋದು ಹೆಂಗೆ ಡಿಪೆಂಡ್ ಐತಪ್ಪ ಅಂತಂದ್ರೆ ಇಂಡ್ಯೂಸ್ಡ್ ಡೈಪೋಲ್ ಮೂವ್ಮೆಂಟ್ ಇಸ್ ಡಿಪೆಂಡ್ಸ್ ಅಪಾನ್ ದ ಡೈಪೋಲ್ ಮೂವ್ಮೆಂಟ್ ಪ್ರೆಸೆಂಟ್ ಇನ್ ಪರ್ಮನೆಂಟ್ ಡೈಪೋಲ್ ಅಂತ ಹೇಳ್ತಾರೆ ಹೌದೇ ಇದು ಪ್ರೆಷರ್ ಹಾಕಬೇಕಾದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರುವಂಥ ಚಾರ್ಜ್ ಬೇಕಲ್ಲ ಇದಕ್ಕೆ ಅಷ್ಟು ಪವರ್ ಇರಬೇಕಲ್ಲ ಹೌದ್ರಿ ಈಗ ಯಾರೇನು ಮುಗಿಸ್ಕೊಡಕತ್ತಿರಪ್ಪ ಅಷ್ಟು ನಾವು ಚಾರ್ಜ್ ಇರ್ಬೇಕು ಅಷ್ಟು ನಾವು ಸ್ಟ್ರೆಂತ್ ಇರಬೇಕು ನಮ್ಮ ಕಡೆ ಹೌದಾ ಸೊ ನಾವೇನು ಸಣ್ಣ ಭಾಳ ಎತ್ತರ ಇದ್ದವನು ದಪ್ಪ ಇದ್ದವನು ಮುಗಿಸಕ್ಕೆ ಹೋಗಿಪ್ಪ ನಾವು ಬೆಳಬೇಕಾಗ್ತೈತೆ ಹೌದ್ರಿ ಸೊ ಹಂಗೆ ಇಲ್ಲಿ ಏನು ಮಾಡ್ತಪ್ಪ ಅಂದ್ರೆ ಇದು ಯಾವಾಗ ಏನು ಮಾಡಿದ್ರೆ ಇದು ಚಾರ್ಜ್ ವೆರಿ ಮಚ್ ಇಂಪಾರ್ಟೆಂಟ್ ಇದು ಎಷ್ಟು ಅಂದ್ರೆ ಡೈಪೋಲ್ ಮೂವ್ಮೆಂಟ್ ಎಷ್ಟು ಐತೆ ಅನ್ನೋದು ಡಿಪೆಂಡ್ ಇರ್ತೈತಿ ಹೌದಾ ಇಟ್ ಡಿಪೆಂಡ್ಸ್ ಅಪಾನ್ ದ ಡೈಪೋಲ್ ಮೂವ್ಮೆಂಟ್ ಆಫ್ ಪ್ರೆಸೆಂಟ್ ಇನ್ ಪರ್ಮನೆಂಟ್ ಡೈಪೋಲ್ ಅಂತ ಹೇಳ್ತಾರೆ ಇದ್ರ ಡೈಪೋಲ್ ಮೂವ್ಮೆಂಟ್ ಎಷ್ಟು ಐತೆ ಅನ್ನೋದ್ರ ಮೇಲೆ ಡಿಪೆಂಡ್ ಐತಿ ಅಂತ ಹೇಳ್ತಾರೆ ಹೌದಾ ಅಂಡ್ ಪೊಲರೈಸಬಿಲಿಟಿ ಆಫ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಮಾಲಿಕ್ಯೂಲ್ ಹಂಗೆ ಇದು ಸಹಿತ ಅಷ್ಟೇ ಕೆಪಬಲ್ ಇರ್ಬೇಕು ಇದು ಡಿಫಾರ್ಮ್ ಮಾಡಿದ ಕೂಡಲೇ ಇದು ಹಿಂಗ ಪೋಲ್ಸ್ ಕ್ರಿಯೇಟ್ ಮಾಡ್ಕೊಳ್ಳುವಂಥ ಕೆಪಾಸಿಟಿನೂ ಅದಕ್ಕೆ ಇರಬೇಕು ಹೌದಾ ಇದನ್ನ ಪ್ರೆಷರ್ ಹಾಕುವಂತ ಇದಕ್ಕೂ ಕೆಪಾಸಿಟಿ ಇರ್ಬೇಕ್ರಿ ಹಂಗ ಇದು ಪ್ರೆಷರ್ ಹಾಕಿ ಕೂಡ ಡಿಫಾರ್ಮ್ ಆಗುವಂಥ ಕೆಪಾಸಿಟಿನೂ ಇದಕ್ಕೆ ಇರಬೇಕು ಅವಾಗ ಏನಾಗ್ತೈತಿ ಈ ಒಂದು ಡೈಪೋಲ್ ಇಂಡ್ಯೂಸ್ಡ್ ಡೈಪೋಲ್ ಅನ್ನೋದು ಕಂಡು ಬರ್ತದೆ ಅಂತ ಹೇಳ್ತಾರೆ ಆಮೇಲೆ ಇಲ್ಲೂ ಸಹಿತ ಇಂಟ್ರಾಕ್ಷನ್ ಅನ್ನೋದು ಎಷ್ಟು ಇರ್ತೈತಪ್ಪ ಅಂತಂದ್ರೆ 1/10⁶ ಇಷ್ಟೇನಪ್ಪ ಅಂದ್ರೆ ಇಂಟ್ರಾಕ್ಷನ್ ಎನರ್ಜಿ ಇರ್ತೈತ್ರಿ ಕ್ಲಿಯರ್
So here only what it is for our meat purpose, meat and JEE ಇದ್ರೊಳಗ interaction energy ನಮಗೆ ಗೊತ್ತಿರಬೇಕು ಎಷ್ಟು ಇರ್ತದೆ ಅಂತ ಹೇಳಿ. ಹೌದಾ? and the definition ಇಂಪಾರ್ಟೆಂಟ್ ಆಗೈತಿ. ಆಮೇಲೆ interaction energy ಇವು ಮೂರು ಇಂಪಾರ್ಟೆಂಟ್. ನಮಗೆ ಇಲ್ಲಿ 1 to the power of 6 ಅಂತ ಐತಿ. ಇಲ್ಲಿ ನೋಡ್ರಿ ಏನೈತಿ ಅಂದ್ರೆ ಸ್ಟೇಷನರಿ ಮೋಷನ್ ಒಳಗಿತ್ತಪ್ಪ, ಸ್ಟೇಷನರಿ ಪೋಲಾರ್ ಮಾಲಿಕ್ಯೂಲ್ಸ್ ಇದ್ರೆ 1 / 10 to the power of 3 ಇರ್ತೈತಿ. ಅದೇನಪ್ಪ ಅಂದ್ರೆ ಮೂವ್ಮೆಂಟ್ ಆಗೈತಪ್ಪ ಅಂದ್ರೆ 1 / 10 to the power of 6 ಇರ್ತೈತಿ. ಸೊ ಎಂತ ಟರ್ಮ್ಸ್ ಅವ ಸ್ವಲ್ಪ ನೆನಪಿಟ್ಕೊಳ್ಬೇಕು. ಹೌದ್ರಿ? ಸೊ ಎಷ್ಟು ಇಂಪಾರ್ಟೆಂಟ್ ಆಗ್ತೈತಿ ಅದು. ಕ್ಲಿಯರ್? ಸೊ ಇಲ್ಲಿ ಏನು ಮಾಡಿದ್ವಿ ನೋಡ್ರಿ. ಸೊ ಸೆಕೆಂಡ್ ಏನು ಮಾಡಿದ್ವಿ, ಆ ಡಿಸ್ಪರ್ಷನ್ ಫೋರ್ಸ್ ನೋಡಿದ್ವಿ. ಆ ವೀಕ್ ಡಿಸ್ಪರ್ಷನ್ ಫೋರ್ಸ್ ಮುಗೀತು. ಅದಾದ ಕೂಡಲೇ ಯಾವ್ದ್ರಿ ಡೈಪೋಲ್ ಫೋರ್ಸ್ ಮುಗೀತು. ಆಮೇಲೆ ಥರ್ಡ್ ಒನ್ ಡೈಪೋಲ್ ಇಂಡ್ಯೂಸ್ಡ್ ಡೈಪೋಲ್ ಫೋರ್ಸ್ ಆಯಿತು. These all three types of forces comes under the what? These all three forces comes under the what? ಹೇಳಿ ನೋಡೋಣ. van der Waals force ಒಳಗೆ ಬರ್ತಾವೆ. van der Waals force ಏನಪ್ಪ? ಇಟ್ ಇಸ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಇಂಟರ್ಆಕ್ಟಿಂಗ್ ಪಾರ್ಟಿಕಲ್ಸ್ ಅಂತ ಬರ್ತದೆ ಡೆಫಿನೇಷನ್. ಹೌದ್ರಿ? ಯಾವೆರಡು ಅಟಮ್ಸ್ ನಡುವೆ, ಯಾವೆರಡು ಏನಪ್ಪ ಡೈಪೋಲ್ ನಥಿಂಗ್ ಬಟ್ ಎರಡು ಮಾಲಿಕ್ಯೂಲ್ಸ್ ನಡುವೆ ಯಾವ ಥರ ಅಟ್ರಾಕ್ಟಿವ್ ಫೋರ್ಸ್ ಐತಿ ಅನ್ನೋದಷ್ಟೇ ಇಂಪಾರ್ಟೆಂಟ್ ಆಗ್ತೈತಿ. ರಿಪಲ್ಷನ್ ಬಗ್ಗೆ ನಾವು ಮಾತಾಡೋಕ್ಕಾಗ್ತಿಲ್ಲ. ಓನ್ಲಿ ವಿ ವಾಂಟ್ ದ ಅಟ್ರಾಕ್ಷನ್ ಫೋರ್ಸ್. ಯಾಕಪ್ಪ ಅಂತಂದ್ರೆ ನಮಗೆ ಶೇಪ್ ಬೇಕಾಗಿದೆ. ಹೌದ್ರಿ? ಶೇಪ್ ಯಾಕೈತಿ. ಇನ್ನು ಆ ರಿಪಲ್ಷನ್ ಫೋರ್ಸ್ ಅಂತ ಬಂದಾಗ ನಾವೇನು ಮಾಡ್ತೀವಪ್ಪ ಅಂದ್ರೆ ಯೂಶುವಲಿ ವಿ ನೋ ದಟ್ ಆಲ್ರೆಡಿ ವಾಟ್ ಇಟ್ ಇಸ್ ಸಾಲಿಡ್ ಆ್ಯಂಡ್ ಲಿಕ್ವಿಡ್ ವಿ ಕಾಂಟ್ ಕಾಂಪ್ರೆಸ್. ಹೌದ್ರಿ? ಸಾಲಿಡ್ ಅನ್ನ ತಗೊಂಡು ಏನಿದೆ ಅದ್ರ ಮೇಲೆ ಕಾಂಪ್ರೆಸ್ ಮಾಡಕ್ಕೆ ಹೋದ್ರೆ ಏನಾಕೈತದು ಲಾಸ್ಟ್ ಆಕೈತೆ ಅಥವಾ ಬ್ರೇಕ್ ಆಕೈತೆ ಒಂದು ಸಲ. ಹೌದ್ರಿ? ಗ್ಯಾಸಿಯಸ್ ವಿ ಕ್ಯಾನ್ ಕಾಂಪ್ರೆಸ್. ಹೌದ್ರಿ? ಗ್ಯಾಸ್ ಅನ್ನ ತಗೊಂಡು ಕಾಂಪ್ರೆಸ್ ಮಾಡಿ ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡ್ಬೋದು ಅಥವಾ ಕಾಂಪ್ರೆಸ್ ಮಾಡ್ಬೋದು. ಹೌದಾ? ಅದನ್ನ ನೀವು ಸಾಲಿಡ್ ತಗೊಂಡು ಒಂದು ಕಟ್ಟಿಗೆ ಒಂದು ತಗೊಂಡು ಪ್ರೆಸ್ ಮಾಡಿ ಏನು ಲೆಂತ್ ಕಡಿಮೆ ಮಾಡ್ತಾರೆ ಯಾಕೆ ಸಾಧ್ಯ? ವಿಡ್ತ್ ಲೆಂತ್ ಕಡಿಮೆ ಮಾಡಿದ್ರೆ ಸಾಧ್ಯ ಇಲ್ಲ. ಯಾಕಪ್ಪ ಅಂತಂದ್ರೆ ಹೌ ದೇರ್ ಇಸ್ ಅ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್, ದ ಸೇಮ್ ಥಿಂಗ್ ದಟ್ ದೇರ್ ಇಸ್ ಅ ಫೋರ್ಸ್ ಆಫ್ ರಿಪಲ್ಷನ್ ಆಲ್ಸೋ. ಹೌದ್ರಿ? ಸೊ ಒಂದು ಮೇಜ್ ಮೇಲೆ 3 ಜನ ಕುಂತಿದ್ದೀರಪ್ಪ, ಅದು 4 ಜನ ಕುಣಿಸ್ಕೊರೋ ಹೆಂಗೆ ಬೇಗ ನಾವು ಕುಣಿಸಿರೋ ಒಂದು 4 ಜನ ಕುಣಿಸ್ಕೋಬೋದು. ನೀವು ಇನ್ನು 5 ಜನ ಕುಣಿಸ್ಕೊ 6 ಜನ ಕುಣಿಸ್ಕೊ ನೀವು ಕುಣಿಸ್ಕೊಳ್ತೀರಿ? ಸಾಧ್ಯ ಆಗಂಗಿಲ್ಲ. ಸೊ ವಿತ್ ಮಿನಿಮಮ್ ಸ್ಪೇಸ್ ಹೌ ಮಚ್ ಮಾಲಿಕ್ಯೂಲ್ಸ್ ಕ್ಯಾನ್ ಬಿ ಅಕ್ಯುಮುಲೇಟೆಡ್ ಅನ್ನೋದು ಇರ್ತೈತ್ರಲ್ಲ. ಹೌದಾ? ಎಷ್ಟು ಜನ ನಾವು ಹಿಡಿಸ್ಬೋದು, ಅದು ಎಷ್ಟು ಮಾಲಿಕ್ಯೂಲ್ಸ್ ಅಂತ ಕುಂಡಿರ್ಬೋದು ಅನ್ನೋದು ಅದೊಂದು ಏನು ಮಾಡೋದು ಸ್ಟ್ರಾಟಜಿ ಇರ್ತೈತೆ. ಅವ್ರು ಅದನ್ನ ಮೀರಿ ನೀವು ಮತ್ತೆ ಪ್ರೆಸ್ ಮಾಡಕ್ಕೆ ಹೋದ್ರಪ್ಪ, ಇನ್ನೂ ನೀವು ಕಡಿಮೆ ಮಾಡಕ್ಕೆ ಹೋದ್ರಪ್ಪ ಅಂದ್ರೆ ಅಲ್ಲಿ ಆಗಂಗಿಲ್ಲ. ಇಟ್ ವಿಲ್ ಜಸ್ಟ್ ಬ್ರೇಕ್ ಇಟ್ ಆರ್ ಇಟ್ ವಿಲ್ ಜಸ್ಟ್ ಬ್ಲಾಸ್ಟ್. ಅದಕ್ಕೆ ಏನಪ್ಪ ಅಂದ್ರೆ ಲಿಕ್ವಿಡ್ಸ್ ಆ್ಯಂಡ್ ಸಾಲಿಡ್ಸ್ ಆರ್ ಏನ್ರಿ ಹೈಲಿ ಇನ್ಕಾಂಪ್ರೆಸಬಲ್ ಅಂತ ಹೇಳ್ತೀವಿ ನಾವು. ಅವ್ನು ನಾವು ಕಾಂಪ್ರೆಸ್ ಮಾಡಕ್ಕೆ ಸಾಧ್ಯನೇ ಇಲ್ರಿ. ವಿ ಕ್ಯಾನ್ ಕಾಂಪ್ರೆಸ್ ಗ್ಯಾಸಸ್ ಅನ್ನು ಕಾಂಪ್ರೆಸ್ ಮಾಡ್ಬೋದು, ಬಟ್ ಲಿಕ್ವಿಡ್ ಮತ್ತು ಸಾಲಿಡ್ಸ್ ಅನ್ನು ನಾವು ಕಾಂಪ್ರೆಸ್ ಮಾಡಕ್ಕೆ ಸಾಧ್ಯ ಇಲ್ರಿ. ಯಾಕಪ್ಪ ಅಂದ್ರೆ ಹೌ ದೇರ್ ಇಸ್ ಅ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್, ದ ಸೇಮ್ ಥಿಂಗ್ ದೇರ್ ಇಸ್ ಅ ಫೋರ್ಸ್ ಆಫ್ ರಿಪಲ್ಷನ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಆಲ್ಸೋ. ಅವು ಯಾವ್ದು? ಹೌದಾ? ಸೊ ಒಂದಿಷ್ಟು ಜನ ಬಾಜು ಬಂದ್ಕೊಂಡ್ರಪ್ಪ ಇಷ್ಟು ಕುಣಿಸ್ಕೋಬೋದು ನೀವು. ಅದು ಅದಕ್ಕಿಂತ ಜಾಸ್ತಿ ಬಂದ್ಕೊಂಡ್ರಪ್ಪ ಸಮೀಪ ಅಂದ್ರೆ ಆಗಂಗಿಲ್ಲ. ಅದಕ್ಕೆ ಏನು ಮಾಡ್ತೈತದು ಅಷ್ಟ ರಿಪಲ್ಸಿವ್ ಫೋರ್ಸ್ನು ಇರ್ತೈತಿ. ಅದಕ್ಕೆ ಏನಪ್ಪ ಅಂದ್ರೆ ಸಾಲಿಡ್ ಆ್ಯಂಡ್ ಲಿಕ್ವಿಡ್ ಕಾಂಟ್ ಬಿ ಕಾಂಪ್ರೆಸ್ಡ್. ಹಾಯ್ ಅಂತ ಕೇಳಿದಾಗ ಇದನ್ನ ಆನ್ಸರ್ ಮಾಡಬೇಕು. ಏನಪ್ಪ ಅಂದ್ರೆ ಇಫ್ ದೇರ್ ಇಸ್ ಅ ಫೋರ್ಸ್ ಆಫ್ ಅಟ್ರಾಕ್ಷನ್ ದ ಸೇಮ್ ವೇ ದೇರ್ ಇಸ್ ಅ ಫೋರ್ಸ್ ಆಫ್ ರಿಪಲ್ಷನ್ ಬಿಟ್ವೀನ್ ದ ಇಂಟರಾಕ್ಟಿಂಗ್ ಪಾರ್ಟಿಕಲ್ಸ್ ಆಲ್ಸೋ, ಸೊ ದ್ಯಾಟ್ ದೇ ಕಾಂಟ್ ಕಾಂಪ್ರೆಸ್ ಅಂತ ಹೇಳಬೇಕು. ಕ್ಲಿಯರ್? ಸೊ ಇಲ್ಲಿಗೆ ನೀವು 3 ಫೋರ್ಸ್ ಇದ್ದು ಆ 3 ಫೋರ್ಸ್ ಬಗ್ಗೆ ನಾವು ಮುಗಿಸಿದ್ರಿ. ಸೊ ನೆಕ್ಸ್ಟ್ ಸೆಷನ್ ಒಳಗೆ ಏನಪ್ಪ ಅಂದ್ರೆ ಥರ್ಮಲ್ ಎನರ್ಜಿ ಅಂತ ಬರ್ತದೆ. ಅದನ್ನ ನೋಡಿಕೊಂಡು ನೆಕ್ಸ್ಟ್ ಏನಪ್ಪ ಅಂದ್ರೆ ಹೌ ದ ಥರ್ಮಲ್ ಎನರ್ಜಿ ಆ್ಯಂಡ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ವಿಲ್ ಆ್ಯಕ್ಟ್ ಬೋತ್ ಅಂತ ನೋಡ್ಬೇಕು. ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಮತ್ತು ಥರ್ಮಲ್ ಎನರ್ಜಿ ಹ್ಯಾಂಗೆ ಆ್ಯಕ್ಟ್ ಮಾಡ್ತಾವೆ ಅನ್ನೋದ್ರ ಬಗ್ಗೆ ಏನಪ್ಪ ಅಂದ್ರೆ ಸ್ಟಡಿ ಬರ್ತೈತ್ರಿ. ಸೊ ದ್ಯಾಟ್ ವಿ ಕ್ಯಾನ್ ಜಸ್ಟ್ ಸಿ ಇನ್ ದ ನೆಕ್ಸ್ಟ್ ಸೆಷನ್. ಐ ಹೋಪ್ ಇಟ್ ಇಸ್ ಕ್ಲಿಯರ್. I hope there is no doubt about it. Okay, all of you understood, I hope. So all the 3 forces, all the 3 dipole induced dipole force ಅಂತ ಬರೀಬಹುದು. ಸೊ ಈ 3 ಏನಪ್ಪ ಅಂದ್ರೆ ಕಂಪ್ಲೀಟ್ ಆಗಿದಾವೆ ನಮ್ಗೆ. ಕ್ಲಿಯರ್? So in the last session what I was discussed, if you are not cleared also, so this session I just repeated that and again I just went further. Clear? I hope it is clear. Okay, thank you again. Thank you.